ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣಂ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿರ್ನೈಷ್ಟುಕಿ. ಮೂಕಂ ಕರೋತಿ ವಾಕ್ಚಾಲಂ ಪಂಗುಂ ಲಂಘಾಯತೆ ಗಿರಿಂ ಯತ್ಕೃಪಾಹಂ ತಮಹಂ ವಂದೇ ಶ್ರೀ ಗುರುತಾರಿಣಂ ಪರಮಾನಂದ ಮಾಧವಂ ಶ್ರೀ ಚೈತನ್ಯಂ ಈಶ್ವರಂ. ಹರೇ ಕೃಷ್ಣ. ಎಲ್ಲ ಭಕ್ತಾದಿಗಳಿಗೆ ಶ್ರೀಮದ್ ಭಾಗವತಂ ದಶಮ ಸ್ಕಂದದ 7ನೇ ದಿವಸ ಚರ್ಚೆಗೆ ಆತ್ಮೀಯ ಸ್ವಾಗತ. ನಿನ್ನೆ 6ನೇ ಅಧ್ಯಾಯದಲ್ಲಿ ಪೂತನ ಅನ್ನುವಂತಹ ರಾಕ್ಷಸಿಯ ವಧೆ ಚರ್ಚೆ ಮಾಡಿದವು. ಎಲ್ಲ ಸಣ್ಣ ಸಣ್ಣ ಮಕ್ಕಳನ್ನು ಸಂಹಾರ ಮಾಡುತ್ತಿದ್ದಂತಹ ಪೂತನಿಯಂತಹ ರಾಕ್ಷಸಿ ಕೃಷ್ಣನನ್ನು ಮಾರುವೇಷದಲ್ಲಿ ಬಂದು ಸಂಹಾರ ಮಾಡಲು ಪ್ರಯತ್ನಿಸಿದಾಗ ಕೃಷ್ಣ ಅವಳ ಜೀವವಾಯುವನ್ನೇ ಎಳೆದು ಅವಳನ್ನು ಉದ್ಧಾರ ಮಾಡಿದ್ದಾನೆ. ಹಾಗೂ ಈ ಪೂತನಿ ಅನ್ನುವಂತಹ ರಾಕ್ಷಸಿ ಹಿಂದಿನ ಜನ್ಮದಲ್ಲಿ ಬಲಿ ಮಹಾರಾಜನ ಮಗಳು ರತ್ನಮಾಲ ವಾಮನ ದೇವನನ್ನು ಕಂಡು ತನ್ನ ಮಗನಾಗಿ ಪಡೆಯಬೇಕು ಅಂತ ಇಚ್ಛಿಸಿದಳು. ಹಾಗೂ ಯಾವಾಗ ಬಲಿ ಮಹಾರಾಜನ ವಶ ಮಾಡಿಕೊಂಡ ವಾಮನ ದೇವ, ಆಗ ಇಂತಹ ಮಗ ನನಗೆ ಹುಟ್ಟಿದರೆ ಅವನಿಗೆ ನಾನು ವಿಷ ಕೊಟ್ಟು ಸಾಯಿಸುವೆನು ಎಂದು ಚಿಂತನೆ ಮಾಡಿದಳು. ಅದಕ್ಕೂ ಭಗವಂತ ವಾಮನ ದೇವ ಆಶೀರ್ವಾದ ಮಾಡಿರೋ ಕಾರಣ ಆ ರತ್ನಮಾಲ ದ್ವಾಪರ ಯುಗದಲ್ಲಿ ಪೂತನಿ ಅಂತ ರಾಕ್ಷಸಿಯಾಗಿ ಹುಟ್ಟಿ ಅನಂತರ ಕೃಷ್ಣನಿಂದ ಮೋಕ್ಷವನ್ನು ಪಡೆದಳು. ಹಾಗೂ ಪೂತನಿ ಒಂದು ಅನರ್ಥವನ್ನು ಸೂಚಿಸ್ತಾಳೆ. ಅನರ್ಥ ಅಂದರೆ ಬೇಡದೇ ಇರುವಂತಹ ಗುಣ, ನಮ್ಮಲ್ಲಿರುವಂತಹ ಬೇಡದಿರುವ ಗುಣ. ಪೂತನಿ ಸೂಚಿಸುವಂತಹದ್ದು ನಾನು, ನನ್ನದು ಅನ್ನುವಂಥ ಅಹಂಕಾರ. ಅವಳ 2 ತುಂಬಾ ವಿಶಾಲವಾದಂತಹ ಸ್ತನಗಳು ನಾನು, ನನ್ನದು ಇದನ್ನು ಸೂಚಿಸುತ್ತದೆ. ಅಜ್ಞಾನ ಹಾಗೂ ಮೋಸ ಮಾಡುವಂತಹ ಗುರು, ಗುರುಗಳ ವೇಷದಲ್ಲಿ ಇಂದ್ರಿಯ ಭೋಗಿಸಲು ಪ್ರೇರಣೆ ಕೊಡುವಂತಹ ಗುರುಗಳು. ಇದೆಲ್ಲ ಪೂತನಿ ಅನ್ನುವಂತಹ ರಾಕ್ಷಸಿ ಸೂಚಿಸ್ತಾಳೆ. ಯಾವಾಗ ನಾವು ಕೃಷ್ಣ ಭಕ್ತಿಯ ಆಚರಣೆ ಮಾಡ್ತೀವಿ ಆಗ ಇಂತಹ ಗುರುಗಳನ್ನು ಹೋಗದೇ ಇರುವ ಹಾಗೆ ನಮ್ಮನ್ನು ರಕ್ಷಣೆ ಆಗುತ್ತದೆ. ಶ್ರೀಲ ಭಕ್ತಿ ವಿನೋದ್ ಠಾಕೂರರು ಈ ಕೃಷ್ಣ ಲೀಲೆಯಲ್ಲಿ ಬರುವಂತಹ ಅನೇಕ ಅಸುರರು, ಅವರ ಪೂರ್ವ ಜನ್ಮದಲ್ಲಿ ಅವರು ಏನಾಗಿದ್ದರು ಹಾಗೂ ಅವರು ಯಾವ ಯಾವ ಅನರ್ಥಗಳನ್ನು ಸೂಚಿಸುತ್ತೆ ಅನ್ನೋದನ್ನು ಅವರ ಗ್ರಂಥ ಶ್ರೀ ಚೈತನ್ಯ ಶಿಕ್ಷಾಮೃತದಲ್ಲಿ ವಿಶ್ಲೇಷಣೆ ಮಾಡಿದ್ದಾರೆ. ಈ ಆಧಾರದಿಂದಲೇ ನಾವು ಈ ಅಸುರರ ಪೂರ್ವ ಜನ್ಮ ಹಾಗೂ ಅವರು ಸೂಚಿಸುವಂತಹ ಒಂದು ಅನರ್ಥಗಳನ್ನು ನಾವು ತಿಳಿಯುತ್ತೇವೆ. ಶ್ರೀಲ ರೂಪ ಗೋಸ್ವಾಮಿಯವರು ತಮ್ಮ ಗ್ರಂಥ ಭಕ್ತಿ ರಸಾಮೃತ ಸಿಂಧುವಲ್ಲಿ ಭಕ್ತಿಯ 9 ಹಂತಗಳನ್ನು ವಿವರಿಸ್ತಾರೆ. ಶುದ್ಧವಾದಂತಹ ನಿಸ್ವಾರ್ಥ ನಿಷ್ಕಾಮ ಭಕ್ತಿ, ಭಕ್ತಿ ಪ್ರೇಮ, ಅದರಲ್ಲಿ 9 ಹಂತಗಳನ್ನು ಹೇಳ್ತಾರೆ. ಮೊದಲನೇದು ಶ್ರದ್ಧಾ, ಸಾಧು ಸಂಘ, ಭಜನ ಕ್ರಿಯ, ಅನರ್ಥ ನಿವೃತ್ತಿ, ನಿಷ್ಠ, ರುಚಿ, ಆಸಕ್ತಿ, ಭಾವ, ಪ್ರೇಮ. ಹೀಗೆ 9 ಹಂತಗಳಿದೆ. ಅಂದ್ರೆ ನಮ್ಗೆ ಕೃಷ್ಣ ಪ್ರಾಪ್ತಿ ಆಗ್ಬೇಕಾದ್ರೆ, ನಮ್ಮ ಹೃದಯದಲ್ಲಿ ಕೃಷ್ಣ ಪ್ರೇಮ ಜಾಗೃತವಾಗಬೇಕಾದ್ರೆ ಇದು ಅಂತಿಮವಾದ ಹಂತ, ಕೃಷ್ಣ ಪ್ರೇಮ. ನಮ್ಮ ಈ ಭೌತಿಕ ಜಗತ್ನಲ್ಲಿ ಎಲ್ಲಾ ಭೌತಿಕ ಕಲ್ಮಶಗಳಿಂದ ಆವರಿಸಿರುವಂತಹ ಆತ್ಮ ಪರಿಶುದ್ಧವಾಗಿ ಅದರಲ್ಲಿ ಕೃಷ್ಣ ಪ್ರೇಮ ತನ್ನ ನಿಜವಾದ ಸ್ವರೂಪ ಅದು ಪ್ರಕಟವಾಗಬೇಕಾದರೆ ಮೊದಲು ಹೇಗೋ ಅದು ಶ್ರದ್ಧೆ ಅನ್ನೋದು ಬೆಳೆಸ್ಕೋಬೇಕು. ಭಕ್ತರ ಸಂಘ ಮಾಡಬೇಕು ಅನ್ನುವಂತಹ ಶ್ರದ್ಧೆ ಬೆಳೆಸ್ಕೋಬೇಕು. ಶಾಸ್ತ್ರ ಮೇಲೆ ಶ್ರದ್ಧೆ ಬೆಳೆಸ್ಕೋಬೇಕು. ಅದು ಹೇಗಾಗತ್ತೆ? ಗುರುಗಳ ಸಂಘ ಮಾಡೋದ್ರಿಂದ.
ಸಾಧುಗಳ ಸಂಘದಿಂದ. ಹೇಗೆ ಸಾಧುಗಳು ಎಲ್ಲಾ ಕಡೆ ಸಂಚಾರ ಮಾಡ್ತಾ ಇರ್ತಾರೆ, ವಿಶ್ವಾದ್ಯಂತ ಸಂಚಾರ ಮಾಡ್ತಾ ಅವರ ಮುಖಾರವಿಂದ ಬರುವಂತಹ ಉಪದೇಶಗಳಿಂದ ಹಾಗೂ ಭಗವಂತನ ನಾಮ ಜಪದಿಂದ ಏನಾಗುತ್ತೆ, ಜೀವಾತ್ಮ ಈ ಬ್ರಹ್ಮಾಂಡದಲ್ಲಿ ಯಾವುದೇ ಗುರಿ ಇಲ್ಲದೆ ತಿರುಗಾಡಿದ ಜೀವಾತ್ಮಕ್ಕೆ ನಾನು ಭಗವಂತನ ಧ್ಯಾನ ಮಾಡಬೇಕು, ನಾನು ಈ ದೇಹ ಅಲ್ಲ, ನಾನು ಜೀವಾತ್ಮ ಅನ್ನುವಂತಹ ಸ್ವಲ್ಪ ಸ್ವಲ್ಪ ಶ್ರದ್ಧೆ ಮೂಡುತ್ತೆ. ಶ್ರದ್ಧೆ ಮೂಡಿದಾಗ ಮುಂದೆ ಅವನು ಮತ್ತೆ ಅಧಿಕವಾಗಿ ಭಕ್ತರ ಸಂಘ ಮಾಡಬೇಕು, ಸಾಧು ಸಂಘ. ಸಾಧು ಸಂಘರ ಒಂದು ಗುಂಪಿನಲ್ಲಿ ಅವನು ಭಜನ ಕ್ರಿಯ, ಭಗವಂತನ ನಾಮ ಲೀಲೆಗಳ ಜಪ ಮಾಡ್ತಾನೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹೀಗೆ ಅವನು ಕೀರ್ತನೆ ಮಾಡುತ್ತಾ ಶ್ರವಣೆ ಮಾಡುತ್ತಾ ಭಜನ ಕ್ರಿಯಾದಲ್ಲಿ ಮುಂದೆ ಅವನಲ್ಲಿ ಇರುವಂತಹ ಅನರ್ಥ ನಿವೃತ್ತಿ. ಅನರ್ಥಗಳು ಅಂದ್ರೆ ನಮ್ಮ ಒಳಗಿರುವಂತಹ ಬೇಡದಿರುವಂತಹ ವಿಷಯಗಳು, ಚಿಂತನೆಗಳು, ಅನರ್ಥಗಳು, ಕೆಟ್ಟ ಕಾಮ, ಕ್ರೋಧ, ಮದ, ಮಾತ್ಸರ್ಯ, ಮೋಹ, ಲೋಭ, ಹೀಗೆ ಅನೇಕ ಅದರಲ್ಲಿ ಅನೇಕ ಅನರ್ಥಗಳು ಅಂತ ಬರುತ್ತೆ, ಬೇಡದಿರುವಂತಹ ಗುಣಗಳು. ಶ್ರೀ ವಿಶ್ವನಾಥ ಚಕ್ರವರ್ತಿ ಠಾಕೂರರು ಈ ಅನರ್ಥಗಳು 4 ರೀತಿಯಿಂದ ಬರುತ್ತೆ ಅಂತ ಹೇಳ್ತಾರೆ. ನಮ್ಮಲ್ಲಿ ಏನೆಲ್ಲ ಕೆಟ್ಟ ಗುಣಗಳಿದೆ, ಬೇಡದಿರುವಂತಹ ಭಕ್ತಿಗೆ ಅನುಕೂಲತೆ ಆಗದೆ ಇರುವಂತಹ ಗುಣಗಳು ನಮ್ಮ ಪೂರ್ವ ಕರ್ಮಗಳಿಂದ ಬರುತ್ತೆ. ಅದಕ್ಕೆ 4 ರೀತಿಯ ಕರ್ಮಗಳ ಬಗ್ಗೆ ಹೇಳ್ತಾರೆ. ಒಂದು, ನಾವು ಮಾಡಿದಂತಹ ಪಾಪದಿಂದ ಬರುವಂತಹ ಅನರ್ಥಗಳು. ಹಿಂದಿನ ಜನ್ಮದಲ್ಲಿ ಅಥವಾ ಹಿಂದಿನ ಒಂದು ಕಾರ್ಯದಲ್ಲಿ ಪಾಪಗಳು ಮಾಡಿದ್ರೆ ಅದರಿಂದ ಕೆಲವು ಅನರ್ಥಗಳು ನಮ್ಮನ್ನು ಹತ್ಕೊಳ್ಳುತ್ತೆ, ಕೆಟ್ಟ ಗುಣಗಳು ನಮ್ಮಲ್ಲಿ ಬರುತ್ತೆ. ಅನಂತರ ಹಿಂದೆ ಮಾಡಿರುವಂತಹ ಪುಣ್ಯಗಳಿಂದ, ಉದಾಹರಣೆಗೆ ಅತಿಯಾಗಿ ಕರ್ಮಕಾಂಡ ಯಜ್ಞಗಳು ಮಾಡೋದ್ರಿಂದ ನಮಗೆ ಈ ಜನ್ಮದಲ್ಲಿ ತುಂಬಾ ಐಶ್ವರ್ಯ ಬರುತ್ತೆ. ಸೊ ಐಶ್ವರ್ಯದಿಂದ ಏನಾಗುತ್ತೆ, ಅಹಂಕಾರ ಅನ್ನೋದು ಒಂದು ಅನರ್ಥ. ಅಹಂಕಾರದಿಂದ ನಾವು ಭಗವಂತನ ಮರೆತು ಹೋಗ್ತೀವಿ. ಹೀಗೆ ಪುಣ್ಯ ಕಾರ್ಯದಿಂದಲೂ ನಮಗೆ ಬರುವಂತಹ ಒಂದು ಅನರ್ಥಗಳು. ಅನಂತರ ನಾವು ಭಕ್ತಿ ಸೇವೆಯಲ್ಲಿ ಮಾಡಬೇಕಾದರೆ ಅದನ್ನು ತಪ್ಪಾಗಿ ಮಾಡಿದಾಗ, ಸರಿಯಾಗಿ ನಿಯಮಗಳು, ಗುರುಗಳು ಹೇಗೆ ನಿಯಮ ಕೊಟ್ಟಿರ್ತಾರೆ ಆ ನಿಯಮಗಳ ಪ್ರಕಾರ ಮಾಡದೆ ತಪ್ಪಾಗಿ ಭಕ್ತಿ ಸೇವೆ ಮಾಡಿದಾಗ ಅದರಿಂದ ಕೆಲವು ಅನರ್ಥಗಳು ಬರುತ್ತೆ. ಅನಂತರ 4ನೇದು, ಭಕ್ತಿ ಸೇವೆಯಲ್ಲಿ ಅಪರಾಧಗಳು, ನಾಮ ಅಪರಾಧ, ವೈಷ್ಣವ ಅಪರಾಧ, ಈ ರೀತಿ ಅಪರಾಧಗಳು ಮಾಡೋದ್ರಿಂದ ಕೆಲವು ಅನರ್ಥಗಳು, ಕೆಟ್ಟ ಗುಣಗಳು ನಮ್ಮನ್ನು ಆವರಿಸ್ಕೊಳ್ಳುತ್ತೆ. ನಾವು ಭಕ್ತಿಯಲ್ಲಿ ಹೋಗ್ತಾ ಇದ್ದ ಹಾಗೆ ಈ ಅನರ್ಥಗಳನ್ನೆಲ್ಲ ತೆಗೆದುಹಾಕ್ಬೇಕು. ಅನೇಕ ಅನರ್ಥಗಳಿದೆ, ಅದನ್ನೆಲ್ಲ ಭಕ್ತಿ ಮಾಡ್ತಾ, ಭಕ್ತರ ಸಂಘದಲ್ಲಿ ಭಗವಂತ ನಾಮ ಜಪ ಮಾಡ್ತಾ ಈ ಅನರ್ಥಗಳನ್ನು ಹೋಗಲಾಡಿಸ್ತೀವಿ. ಆಗ ನಮಗೆ ನಿಷ್ಠೆ, ಈ ಭಕ್ತಿ ಮಾರ್ಗದಲ್ಲಿ ತೀವ್ರತೆಯಿಂದ ಮುಂದೆ ಹೋಗಬೇಕು ಅನ್ನುವಂತಹ ಯೋಚನೆ ಬರುತ್ತೆ. ಅನಂತರ ರುಚಿ, ನಮಗೆ ಭಗವಂತನ ನಾಮ ಜಪದಲ್ಲಿ ರುಚಿಯ ಅನುಭವ ಆಗತ್ತೆ. ಯಾವಾಗ ನಾವು ಹರೇ ಕೃಷ್ಣ ಅಂತ ಜಪಿಸ್ತಾ ಇರ್ತೀವಿ, ಇನ್ನೂ ಜಪಿಸ್ಬೇಕು ಅನ್ನೋ ಆಸಕ್ತಿ ಬರುತ್ತೆ. ಅನಂತರ ಆಸಕ್ತಿಯಲ್ಲಿ ನಮ್ಗೆ ಇನ್ನೂ ತೀವ್ರತೆ, ಭಕ್ತರ ಚರಣ ಕಮಲಗಳಲ್ಲಿ ಆ ಹೆಜ್ಜೆಯಲ್ಲಿ ನಡಿಬೇಕು, ಶುದ್ಧ ಭಕ್ತಾದಿಗಳು ಯಾವ ದಾರಿಯಲ್ಲಿ ನಡೆದಿದ್ದಾರೆ ಆ ಪದಚಿಹ್ನೆಯಲ್ಲಿ ನಾನು ನಡಿಬೇಕು ಅನ್ನುವಂಥ ತೀವ್ರತೆ ಬರುತ್ತೆ. ಅನಂತರ ಭಾವ, ನಮಗೆ ಗೋಚರ ಆಗತ್ತೆ ನಾನು ಈ ಶರೀರ ಅಲ್ಲ, ನಾನು ಜೀವಾತ್ಮ. ಆಗ ಭಗವಂತ ನಾಮಸ್ತುತಿ ಮಾಡಬೇಕಾದ್ರೆ ಅಷ್ಟಸಾತ್ವಿಕ ವಿಕಾರಗಳು, ರೋಮಗಳು ನಿಲ್ಲುವಂತಹದ್ದು, ಕಣ್ಣಿನಿಂದ ಆನಂದ ಬಾಷ್ಪಗಳು ಹರಿಯುವಂತಹದ್ದು, ಸ್ವರಗಳು ಗದ್ಗತವಾಗುವಂತಹದ್ದು, ಹೀಗೆಲ್ಲ ಒಂದು ಅಷ್ಟಸಾತ್ವಿಕ ವಿಕಾರಗಳು ನಮ್ಮಲ್ಲಿ ಕಂಡು ಬರುತ್ತೆ. ಅನಂತರ ಅಂತ್ಯದಲ್ಲಿ 9ನೇ ಹಂತ ಪ್ರೇಮ, ನಮಗೆ ಕೃಷ್ಣ ದರ್ಶನವಾಗುತ್ತೆ, ಕೃಷ್ಣನ ನಾವು ಮುಖಾಮುಖಿ ನೋಡುವಂತಹ ಅವಕಾಶ ನಮಗೆ ಸಿಗುತ್ತೆ. ಹೀಗೆ 9 ಹಂತಗಳನ್ನು ಶ್ರೀಲ ರೂಪ ಗೋಸ್ವಾಮಿಯವರು ವಿವರಿಸಿದ್ದಾರೆ. ಇದರಲ್ಲಿ ಮುಖ್ಯವಾದಂತಹದ್ದು ಸಾಧು ಸಂಘ, ಶ್ರದ್ಧಾ, ಸಾಧು ಸಂಘ, ಭಜನ ಕ್ರಿಯಾ, ಅನರ್ಥ ನಿವೃತ್ತಿ. ಇದು ಒಂದು ಬೇಸಿಕ್ ಫೌಂಡೇಶನ್ ಅಲ್ಲಿ ಸ್ಟೇಜ್ಗಳು. ಯಾವಾಗ ನಮ್ಮಲ್ಲಿ ಅನರ್ಥಗಳೆಲ್ಲ ದೂರ ಆಗತ್ತೆ, ಮಿಕ್ಕಿದ ಎಲ್ಲ ಹಂತಗಳು ಬೇಗನೆ ನಾವು ಮುಂದುವರಿತಾ ಹೋಗ್ತೀವಿ. ಈ ಅನರ್ಥಗಳು ತುಂಬಾ ಮುಖ್ಯವಾಗಿ ನಮ್ಮಲ್ಲಿ ಒಳಗಿರುವಂತಹ ಬೇಡದಿರುವಂತಹ ಗುಣಗಳನ್ನು
ಹೊರಗೆ ಹಾಕ್ಲಿಕ್ಕೆ ನಾವು ತುಂಬಾ ಸಾಧನೆ ಅನ್ನೋದು ಮಾಡಬೇಕು. ಗುರುಗಳು ಶಾಸಕರು ಕೊಟ್ಟಿರುವಂತಹ ನಿಯಮಗಳನ್ನು ಪಾಲನೆ ಮಾಡಬೇಕು. ಶ್ರದ್ಧಾ ಭಕ್ತಿಯಿಂದ ನಾವು ಏಕ ಚಿತ್ತೆಯಿಂದ ನಮ್ಮ ಜಪ ಅನ್ನು ಮಾಡಬೇಕು. ಹೀಗೆ ವಿವರಿಸುತ್ತಾ ಈ ಎಲ್ಲ ಅಸುರರು ಯಾವ ಒಂದು ಗುಣವನ್ನು ಸೂಚಿಸುತ್ತೆ ವಿವರಿಸ್ತಾರೆ. ಹಾಗೂ ನಾವು ಕೃಷ್ಣ ಲೀಲೆಗಳನ್ನು ಶ್ರದ್ಧಾ ಭಕ್ತಿಯಿಂದ ಶ್ರವಣ ಮಾಡೋದ್ರಿಂದ, ಅದನ್ನು ಇನ್ನೊಬ್ಬರಿಗೆ ಹೇಳೋದ್ರಿಂದ ನಮ್ಮಲ್ಲಿ ಅಂತಹ ಗುಣಗಳು ಇದ್ರೆ ಅದು ನಾಶ ಆಗುತ್ತೆ. ಹಾಗೂ ಅಂತಹ ಗುಣಗಳು ನಮ್ಮಲ್ಲಿ ಬರದೇ ಇರುವ ಹಾಗೆ ನಮಗೆ ರಕ್ಷಣೆ ಕೊಡುತ್ತೆ. ಜ್ಞಾನವನ್ನು ತುಂಬಿಕೊಳ್ಳೋದ್ರಿಂದ ಆಗ ನಮಗೆ ಇಂತಹ ಅನರ್ಥಗಳು ನಮ್ಮನ್ನು ಆವರಿಸಿದ ಹಾಗೆ ನಮಗೆ ರಕ್ಷಣೆ ಸಿಗುತ್ತೆ. ಅಧ್ಯಾಯ 7 ತೃಣವರ್ತ ವಧೆ. ಶ್ರೀರಾಜೋವಾಚ ಏನ ಏನಾವತಾರೇಣ ಭಗವಾನ್ ಹರಿರೀಶ್ವರಃ ಕರೋತಿ ಕರ್ಣರಮ್ಯಾಣಿ ಮನೋಜ್ಞಾನಿ ಚ ನಃ ಪ್ರಭೋ ಯಚ್ಚುನ್ವಾತೋ ಅಪ್ಯತ್ಯ ರತಿರ್ವಿಶ್ರಣ ಸತ್ವಂ ಚ ಶುದ್ಧತ್ಯ ಚಿರೇಣ ಪುಂಸಃ ಭಕ್ತಿರರ್ಹೋ ತತ್ಪುರುಷೇ ಚ ಸಖ್ಯಂ ತದೇವ ಹಾರಂ ವದ ಮನ್ಯಸೆ ಚೇತ್. ಪರೀಕ್ಷಿತ್ ರಾಜನು ಹೇಳಿದನು, ಶುಕಮುನಿಗಳೇ, ದೇವತಮ ಪರಮಪುರುಷನ ಅವತಾರಗಳು ಕೈಗೊಂಡ ಅನೇಕ ಕೃತಿಗಳೆಲ್ಲವೂ ಮನಸ್ಸಿಗೂ ಕಿವಿಗೂ ಹಿತಕರವೇ ಸರಿ. ಈ ಕೃತಿಗಳ ವಿಷಯ ಸುಮ್ಮನೆ ಕೇಳಿಸಿಕೊಂಡರೂ ಸಾಕು, ಮನಸ್ಸಿನಲ್ಲಿಯೇ ಕಲ್ಮಶಗಳು ತತ್ಕ್ಷಣವೇ ಮಾಯವಾಗುವು. ಸಾಮಾನ್ಯವಾಗಿ ನಾವು ಭಗವಂತನ ಕಾರ್ಯವನ್ನು ಕುರಿತು ಕೇಳಿಸಿಕೊಳ್ಳಲು ಆಶಿಸುವುದಿಲ್ಲ. ಆದರೆ ಕೃಷ್ಣನ ಶೈಶವ ಕೃತಿಗಳು ಎಷ್ಟೊಂದು ಆಕರ್ಷಣೆ ಎಂದರೆ ತೀರ ಸಹಜವಾಗಿ ಅವು ಮನಸ್ಸಿಗೂ ಕಿವಿಗೂ ಮುದ ನೀಡುತ್ತವೆ. ಹೀಗೆ ಮನುಷ್ಯನ ಲೌಕಿಕ ಅಸ್ತಿತ್ವಕ್ಕೆ ಮೂಲವಾದ ಐಹಿಕ ವಿಷಯಗಳ ಬಗ್ಗೆ ಶ್ರವಣ ಮಾಡುವ ಅಕ್ಕರೆಯು ಮಾಯವಾಗಿ ಭಗವಂತನ ಭಕ್ತಿ ಸೇವೆಯು ಕ್ರಮೇಣ ವೃದ್ಧಿಯಾಗುತ್ತದೆ. ಮನುಷ್ಯನಿಗೆ ಭಗವಂತನಲ್ಲಿ ಪ್ರೀತಿ ಹುಟ್ಟಿ ಕೃಷ್ಣ ಪ್ರಜ್ಞೆಯನ್ನು ಬಿತ್ತರಿಸುವ ಭಕ್ತರನ್ನೇ ಸ್ನೇಹ ಬೆಳೆಸುತ್ತಾನೆ. ನೀವು ಸರಿ ಎಂದು ಭಾವಿಸಿದರೆ ಭಗವಂತನ ಅಂತಹ ಕಾರ್ಯ ವ್ಯಾಪಾರವನ್ನು ವಿವರಿಸಿ ಹೇಳಿ. ಭಗವಂತನ ವಿಷಯಗಳನ್ನು, ಭಗವಂತನನ್ನು ನೋಡುವಂತಹ ಗುಣ ಪರೀಕ್ಷಿತ್ ಮಹಾರಾಜ ಹಾಗೆ ಕಲಿಯಬೇಕು. ಪರೀಕ್ಷಿತ್ ಮಹಾರಾಜ ನನಗೆ ಕತೆ ಹೇಳುವಂತ ಗುರುಗಳನ್ನು ಕೇಳಿಲ್ಲ. ಶುಕದೇವ ಗೋಸ್ವಾಮಿಯನ್ನು ಬೇಡಿಕೊಂಡ್ರು. ಕೃಷ್ಣನ ಲೀಲೆಗಳು ಎಷ್ಟು ಅದ್ಭುತವಾದಂತಹದ್ದು. ಅದನ್ನು ಯಾರಾದ್ರೂ ಆಕಸ್ಮಿಕವಾಗಿ ಕೇಳಿದ್ರೂ ಕೂಡ ಅಂಥವರಿಗೆ ಎಲ್ಲ ಐಹಿಕವಾದ ಚಿಂತನೆಗಳು ನಾಶವಾಗತ್ತೆ, ಐಹಿಕವಾದಂತಹ ಆಸಕ್ತಿಗಳು ನಾಶ ಆಗತ್ತೆ. ಹಾಗೂ ಅವರಿಗೆ ಭಗವಂತನ ಕಡೆ ಹೋಗಬೇಕು ಅಂತ ಇಚ್ಛೆ ಮೂಡುತ್ತೆ. ಅಷ್ಟು ದಿವ್ಯವಾದಂತಹದ್ದು ಭಗವಂತನ ಕಥೆಗಳು. ಭಗವಂತ, ಕೃಷ್ಣನ ನಾಮ, ಕೃಷ್ಣ ಲೀಲೆಗಳು ಇವೆಲ್ಲವೂ ಕೂಡ ದಿವ್ಯವಾದಂತಹದ್ದು, ಅಭಿನ್ನವಾದಂತಹದ್ದು. ನಾವು ಕೃಷ್ಣ ನಾಮ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಎಂದು ಶ್ರದ್ಧಾ ಭಕ್ತಿಯನ್ನು ಜಪಿಸಿದಾಗ ಕೃಷ್ಣ ಅಲ್ಲಿ ಇರ್ತಾನೆ. ನಮಗೆ ಆಭಾಸವಾಗದೇ ಇದ್ರೂ ಕೂಡ ಕೃಷ್ಣ ಹೇಳಿದ್ದಾನೆ, ಯತ್ರ ಗಾಯಂತಿ ಮಗ್ಧ ಭಕ್ತ ತತ್ತ ತಿಷ್ಠಾಮಿ ನಾರದ. ನನ್ನ ಭಕ್ತರು ಎಲ್ಲೇ ನನ್ನ ಕೀರ್ತನೆ ಮಾಡ್ತಾರೋ ನಾನು ಅಲ್ಲಿ ನಿವಾಸ ಮಾಡ್ತೀನಿ ಅಂತ ಹೇಳಿದ್ದಾನೆ. ಅಂದ್ರೆ ಕೃಷ್ಣನ ನಾಮಕ್ಕೂ ಕೃಷ್ಣನಿಗೆ ಯಾವುದೇ ವ್ಯತ್ಯಾಸ ಇಲ್ಲ. ಅಂದ್ರೆ ಕೃಷ್ಣನ ಬಗ್ಗೆ ಲೀಲೆಗಳು ಕೂಡ ದಿವ್ಯವಾದದ್ದು. ಜನ್ಮ ಕರ್ಮನಿ ಚ ಮೇ ದಿವ್ಯಂ, ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ್ದಾನೆ. ಭಗವಂತನ ಜನ್ಮ, ಅವನ ಲೀಲೆಗಳೆಲ್ಲ ದಿವ್ಯವಾದದ್ದು. ಶ್ರದ್ಧಾಭಕ್ತಿಯಿಂದ ಕೇಳೋದ್ರಿಂದ, ಕೃಷ್ಣ ಭಗವಂತ ಅಂತ ನಾವು ಸ್ವೀಕಾರ ಮಾಡೋದ್ರಿಂದ ನಮ್ಮ ಜನ್ಮ ಮೃತ್ಯುವಿನ ಚಕ್ರದಿಂದ ನಾವು ಬಿಡುಗಡೆ ಆಗ್ತೀವಿ. ಅದರಿಂದ ಪರೀಕ್ಷಿತ್ ಮಹಾರಾಜ ಪ್ರಾರ್ಥನೆ ಮಾಡ್ಕೋತಾ ಇದ್ದಾನೆ, ನನಗೆ ಯೋಗ್ಯತೆ ಇದ್ದರೆ ದಯವಿಟ್ಟು ಅದನ್ನು ಅಂತಹ ದಿವ್ಯವಾದ ಕಥೆಗಳನ್ನು ನನಗೆ ದಯವಿಟ್ಟು ತಿಳಿಸಿ. ಶಿಷ್ಯನಾದಂತಹವನ ಕರ್ತವ್ಯ ಏನು, ಗುರುಗಳ ಹತ್ರ ಹೋಗಿ ಪ್ರಾರ್ಥನೆ ಮಾಡ್ಕೋಬೇಕು, ನಮಗೆ ಭಗವಂತನ ಭಕ್ತಿ ಕೊಡಿ, ಭಕ್ತಿಯಲ್ಲಿ ಹೇಗೆ ಮುಂದುವರಿಯಬೇಕು ಅದಕ್ಕೆ ಮಾರ್ಗಗಳನ್ನು ಸೂಚಿಸಿ ಎಂದು ಕೇಳಬೇಕು, ಪ್ರಾರ್ಥನೆ ಮಾಡಬೇಕು ಸೇವಾ ಭಾವನೆಯಿಂದ. ಶೃಣತಾಂ ಸ ಕಥಃ ಕೃಷ್ಣ, ಭಗವಂತನ ಕೃಷ್ಣನ ಕಥೆಗಳು ಎಷ್ಟು ದಿವ್ಯವಾದಂತಹದ್ದು. ನಮ್ಮ ಎಲ್ಲ ಪಾಪಗಳು ನಾಶ ಮಾಡುತ್ತೆ. ಪಾಪಗಳನ್ನು ನಾಶ ಮಾಡೋದ್ರ ಜೊತೆ ಪಾಪ ಮಾಡುವಂತ ಪ್ರವೃತ್ತಿಯನ್ನು ನಾಶ ಮಾಡುತ್ತೆ. ಅದು ಮುಖ್ಯ. ಗಂಗಾ ನದಿಗೆ ಹೋಗಿ, ನದಿಗಳಲ್ಲಿ ಹೋಗಿ ಸ್ನಾನ ಮಾಡೋದ್ರಿಂದ ಕೆಲವು ಹೊರಾಂಗಣದ ಪಾಪಗಳು ನಾಶ ಆಗುತ್ತೆ, ಆದರೆ ಪಾಪ ಮಾಡುವಂತ ಪ್ರವೃತ್ತಿ ನಾಶ ಆಗೋದಿಲ್ಲ.
ಅರೆ ಕೃಷ್ಣ ಲೀಲೆಗಳನ್ನು ಕೇಳೋದ್ರಿಂದ, ಅವನ ನಾಮಗಳನ್ನು ಶ್ರವಣ ಮಾಡೋದ್ರಿಂದ ಆ ಪ್ರವೃತ್ತಿ ಅನ್ನೋದು ನಾಶ ಆಗತ್ತೆ. ಅದರಿಂದ ತೀರ್ಥಕ್ಷೇತ್ರಗಳಿಗೂ ಹೋದಾಗ ಅಲ್ಲಿ ಸಾಧುಗಳ ಸಂಘ ಮಾಡಬೇಕು. ಅಲ್ಲಿ ಯಾರು ನಿಜವಾದ ಭಕ್ತರಿರ್ತಾರೆ, ಭಗವಂತನ ಶುದ್ಧವಾದ ಭಕ್ತರು, ವೈಷ್ಣವರಿರ್ತಾರೆ, ಅವರ ಮೊರೆ ಹೋಗಬೇಕು, ಸೇವೆ ಮಾಡಿ ಭಗವಂತನ ಲೀಲೆಗಳನ್ನು ಕೇಳಿಸ್ಕೋಬೇಕು. ನಮಗೆ ಕಥೆಗಳು ಗೊತ್ತಿರ್ಬೋದು, ಆದರೂ ಭಗವಂತನ ಲೀಲೆಗಳನ್ನು ಕೇಳೋದ್ರಿಂದ ನಮ್ಮ ಹೃದಯ ಶುದ್ಧೀಕರಣವಾಗುತ್ತೆ. ಚೇತೋದರ್ಪಣ ಮಾರ್ಜನಂ, ನಮ್ಮ ಆತ್ಮ ಕನ್ನಡಿ ಇದ್ದ ಹಾಗೆ. ಆದರೆ ಎಲ್ಲ ಆಸೆಗಳಿಂದ, ಸಂಸಾರದ ಆಸೆಗಳಿಂದ ಅದು ಧೂಳು ತುಂಬ್ಕೊಂಡ್ಬಿಟ್ಟಿದೆ. ಅದನ್ನು ನಾವು ಹೊರಾಂಗಣದಿಂದ ಸೋಪ್ ಹಾಕಿ ಉಜ್ಜಿ ಅದು ಹೋಗೋದಿಲ್ಲ. ಅದು ಹೇಗೆ ಶುದ್ಧವಾಗುತ್ತೆ? ಭಗವಂತನ ನಾಮ, ಲೀಲಾ, ಗುಣಗಾನಗಳನ್ನು ಕೇಳೋದ್ರಿಂದ. ಅಥಾನ್ಯಾದಪಿ ಕೃಷ್ಣಸ್ಯ ತೋಕಾಚರಿತಮದ್ಭುತಂ ಮಾನುಷಂ ಲೋಕಮಾಸಾದ್ಯ ತಜ್ಜಾತಿ ಮನುರುಂದತಃ. ಈ ಭೂಮಿಯ ಮೇಲೆ ಮಗುವಾಗಿ ಆವಿರ್ಭವಿಸಿ ಪೂತನಿಯ ಸಂಹಾರದಂತಹ ಅದ್ಭುತ ಲೀಲೆಗಳನ್ನು ತೋರಿದ ಪರಮಪುರುಷನಾದ ಕೃಷ್ಣ ಇತರ ಲೀಲೆಗಳನ್ನು ವಿವರಿಸಿ. ಶ್ರೀ ಶುಕ ಉವಾಚ ಕದಾಚಿದೌತಾನೀಕ ಕೌತುಕಾಪ್ಲವೇ ಜನ್ಮರ್ಕ್ಷ ಯೋಗೆ ಸಮಾವೇತಾಯೋಷಿತಾಂ ವಾದಿತ್ರಗೀತ ದ್ವಿಜ ಮಂತ್ರವಾಚಕೈ ಶ್ವಕಾರ ಸೂನೋ ರಭಿಷೇಚನಂ ಸತಿ. ಶುಕಮುನಿಗಳು ಹೀಗೆ ಹೇಳಿದರು. ತಾಯಿ ಯಶೋದೆಯ ಮಗ ಮುಗ್ಗಲಿಗೆ ಹುರುಳಿ ಏಳಲು ಮತ್ತು ತಿರುಗಲು ಪ್ರಯತ್ನಿಸಿದಾಗ ಇದರ ಗುರುತಾಗಿ ವಿಧಿಪೂರ್ವಕ ವೈದಿಕ ಹಬ್ಬ ಮಾಡಿದರು. ಮನೆಯ ಹೊಸಿಲನ್ನು ಮೊದಲ ಬಾರಿ ಮಗು ದಾಟುವ ಈ ಸಂದರ್ಭದ ಹಬ್ಬಕ್ಕೆ ಉತ್ಥಾನ ಎಂದು ಹೆಸರು. ಈ ಹಬ್ಬದಲ್ಲಿ ಮಗುವಿಗೆ ಯಥೋಚಿತ ಅಭ್ಯಂಜನವಾಗುತ್ತದೆ. ಕೃಷ್ಣನಿಗೆ 3 ತಿಂಗಳು ತುಂಬಿದ ಮೇಲೆ ಯಶೋದೆ ನೆರೆಯ ಸ್ತ್ರೀಯರೊಡನೆ ಕೂಡಿ ಈ ಹಬ್ಬವನ್ನು ಆಚರಿಸಿದಳು. ಆ ದಿನ ಚಂದ್ರ ಮತ್ತು ರೋಹಿಣಿ ನಕ್ಷತ್ರ ಸಂಯೋಗವಾಗಿತ್ತು. ತಾಯಿ ಯಶೋದೆಯು ಈ ಹಬ್ಬವನ್ನು ಆಚರಿಸುತ್ತಿರುವಾಗ ಬ್ರಾಹ್ಮಣರು ವೇದ ಮಂತ್ರಗಳನ್ನು ಘೋಷಿಸುತ್ತಾ ಅದರಲ್ಲಿ ಪಾಲ್ಗೊಂಡರು. ಗಾಯಕ ವೃತ್ತಿಯವರು ಅದರಲ್ಲಿ ಭಾಗವಹಿಸಿದರು. ಮಕ್ಕಳು ಹುಟ್ಟಿದ ಮೇಲೆ ಅನೇಕ ಸಂಸ್ಕಾರಗಳು ನಡೆಯುತ್ತೆ. ಚರ್ಚೆ ಮಾಡಿದ್ವಿ. ಜಾಟ ಸಂಸ್ಕಾರ, ನಾಮಕರಣ ಸಂಸ್ಕಾರ, ಕರ್ಣ ಕುಂಡಲ ಸಂಸ್ಕಾರ, ಅನ್ನಪ್ರಸನ್ನ ಸಂಸ್ಕಾರ, ಉಪನಯನ ಸಂಸ್ಕಾರ. ಹೀಗೆ ಜೀವನದಲ್ಲಿ ಬೇರೆ ಬೇರೆ ಹಂತಗಳು ಹೋಗ್ತಾ ಇದ್ದ ಹಾಗೆ, ಅವನ ವಯಸ್ಸು ಬೆಳೀತಾ ಇದ್ದ ಹಾಗೆ ಈ ಸಂಸ್ಕಾರಗಳು ನೀಡೋದ್ರಿಂದ ಅವನ ಪ್ರಜ್ಞೆ, ಭೌತಿಕ ಚಿಂತನೆಯ ಮೇಲೆ ವೈರಾಗ್ಯ ಬೆಳೆಸ್ಕೊಂಡು ಅವನಿಗೆ ಆಧ್ಯಾತ್ಮಿಕ ವಿಷಯದ ಮೇಲೆ ಆಸಕ್ತಿ ಬೆಳೆಯಿತು. ಜನ್ಮನಾ ಜಾಯತೆ ಶೂದ್ರ ಸಂಸ್ಕಾರಾತ್ ಭವೇದ್ ದ್ವಿಜಃ ಯೋಗ ಪಟೇದ್ ಭವೇತ್ ವಿಪ್ರೋ ಬ್ರಹ್ಮಜಾನಾತಿ ಇತಿ ಬ್ರಾಹ್ಮಣ. ಜನ್ಮದಿಂದ ಎಲ್ಲ ಅಜ್ಞಾನಿಗಳು, ಶೂದ್ರ ಅಂದ್ರೆ ಅಜ್ಞಾನಿ, ಆಧ್ಯಾತ್ಮಿಕ ವಿಷಯಗಳ ಜ್ಞಾನ ಇರೋದಿಲ್ಲ. ಸಂಸ್ಕಾರಾತ್ ಭವೇದ್ ದ್ವಿಜಃ, ಯಾವಾಗ ಸಂಸ್ಕಾರಗಳು ಸಿಗುತ್ತೆ, ಗುರುಗಳನ್ನು ಸ್ವೀಕಾರ ಮಾಡ್ತಾನೆ, ಗುರುಗಳ ನಿರ್ದೇಶನದಲ್ಲಿ ನಡೀತಾನೆ, ಆವಾಗ ಅವನ ಪುನರ್ಜನ್ಮ ಆಗುತ್ತೆ ಗುರುಗಳ ಮೂಲಕ ಹಾಗೂ ಶಾಸ್ತ್ರಗಳ ಮೂಲಕ. ನಂತರ ವೇದ ಪಟೇದ್, ವೇದಶಾಸ್ತ್ರ ಅಧ್ಯಯನ ಮಾಡೋದ್ರಿಂದ ಅವನು ಪಂಡಿತನಾಗ್ತಾನೆ, ಶಾಸ್ತ್ರಗಳ ಪಂಡಿತ. ಬ್ರಹ್ಮಜಾನಾತಿ ಇತಿ ಬ್ರಾಹ್ಮಣ, ಯಾವಾಗ ಅವನಿಗೆ ಭಗವಂತ ಯಾರು ಅಂತ ಅರಿವಿಕೆ ಆಗುತ್ತೆ ಆಗ ಅವನನ್ನು ಬ್ರಾಹ್ಮಣ ಅಂತ ಕರೀತಾರೆ. ಹೇಗೆ ಮಕ್ಕಳನ್ನು ಶಾಲೆಗೆ ಕಳಿಸ್ತೀವಿ, ಶಾಲೆಗೆ ಕಳಿಸಿದಾಗ ಅವನು ಬುದ್ಧಿವಂತ ಇರೋದು ಬೆಳೆಸ್ಕೊತಾನೆ. ಹಾಗೆ ಸಂಸ್ಕಾರಗಳು ಭಗವಂತನ ಜ್ಞಾನ ಯಾವಾಗ ಕೊಡಬೇಕು, ಯಾವಾಗ ಸಣ್ಣ ಮಗು ಇರ್ತಾರೆ ಆವಾಗಿಂದನೇ ನೀಡ್ತಾ ಬರಬೇಕು. ಹೇಗೆ ಪ್ರಹ್ಲಾದ್ ಮಹಾರಾಜನಿಗೆ ಅವನ ತಾಯಿ ಕೈಯಾದು ಗರ್ಭಿಣಿಯಾಗಿರ್ಬೇಕಾದ್ರೇನೆ ನಾರದ ಮುನಿಗಳ ಉಪದೇಶಗಳನ್ನು ಕೈಯಾದು ಕೇಳಿಸ್ಕೊತಾ ಇದ್ದು, ಮತ್ತೆ ಗರ್ಭದಲ್ಲಿರುವಂತಹ ಶಿಶು ಅದನ್ನ ಕೇಳಿಸ್ಕೊತಾ ಇತ್ತು. ಇದರಿಂದ ಸಂಸ್ಕಾರಗಳು ಮದುವೆಗೆ ಜಾತಕಗಳನ್ನ ನೋಡಿ ಜೋಡಣೆ ಆಗಿ ಅಲ್ಲಿಂದನೇ ಸಂಸ್ಕಾರಗಳು ಶುರು ಆಗ್ತಾ ಹೋಗುತ್ತೆ. ಹೀಗೆ ನಮ್ಮ ವೈದಿಕ ನಿಯಮಗಳಲ್ಲಿ ಅನೇಕ ನಿಯಮಗಳು ಇದೆಲ್ಲ ಕೊಟ್ಟಿರೋದು ಯಾಕೆ? ಅನೇಕರಿಗೆ ಯಾಕೆ ಇಷ್ಟೊಂದು ನಿಯಮಗಳು, ಯಾಕೆ ಅದು ಮಾಡಬೇಕು, ಇದು ಮಾಡಬಾರ್ದು, ಅದು ಮಾಡಬಾರ್ದು, ಇಷ್ಟೊಂದು ನಿಯಮಗಳು ಯಾಕೆ ಬೇಕು ಅನ್ಕೋತಾರೆ. ಇದೆಲ್ಲ ನಿಯಮಗಳು ಏನ್ ಮಾಡುತ್ತೆ, ನಮ್ಮ ಮನಸ್ಸನ್ನು ಆಧ್ಯಾತ್ಮಿಕ ಚಿಂತನೆಗೆ ತೊಡಗಿಸುತ್ತೆ. ಶಿಸ್ತು ಇಲ್ಲದೆ ನಾವು ಭಗವಂತನ ಭಕ್ತಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಶಿಸ್ತು ಇರಬೇಕು, ನಿಯಮಗಳಿರಬೇಕು. ಆಗ ಕಾಲಕ್ರಮ ಶುದ್ಧವಾದಾಗ ಭಗವಂತನ ಪ್ರೇಮಾನದ ಅರಿವಿಕೆ ಗೊತ್ತಾಗತ್ತೆ. ಶಿಸ್ತಿಲ್ಲದೆ ನಾವು ಮನಸ್ಸು ಬಂದ ಹಾಗೆ ಊಹಾತ್ಮಿಕ ಚಿಂತನೆಗಳಿಂದ
ಇಂದ್ರಿಯ ಭೋಗ ಚಿಂತನೆಗಳಿಂದ ಕಲ್ಮಶವಾದಂತಹ ಮನಸ್ಸಿನಿಂದ ನಾವು ಭಗವಂತನ ಪ್ರಾಪ್ತಿ ಮಾಡಲು ಸಾಧ್ಯ ಇಲ್ಲ. ತಪಸ್ಸೆ ಮಾಡಬೇಕು. ಪ್ರಾಣಿಗಳು ತಪಸ್ಸೆ ಮಾಡಲಿಕ್ಕೆ ಆಹಾರ ನಿದ್ರಾ ಭಯ ಮೈಥುನ. ಅವರು ತಿನ್ನೋದು, ಮಲ್ಕೊಳ್ಳೋದು, ಹೊಟ್ಟೆಪಾಡಿಗೆ ಓಡಾಡೋದು, ತಮ್ಮ ರಕ್ಷಣೆಗೋಸ್ಕರ ಹೊಡೆದಾಡೋದು, ಕಿತ್ತೋದು ಮಾಡ್ತಾರೆ. ಮನುಷ್ಯನಾದಂತಹನು ಹೀಗಲ್ಲ. ಮನುಷ್ಯನಾದಂತಹನು ಇಂದ್ರಿಯಗಳನ್ನು ವಶಪಡಿಸ್ಕೋಬೇಕು. ಆಗ ಮನಸ್ಸನ್ನು ಸಂಪೂರ್ಣವಾಗಿ ಕೃಷ್ಣ ಭಕ್ತಿ ತೊಡಗಿಸ್ಬೇಕು. ಇದು ಮನುಷ್ಯನ ಒಂದು ಶ್ರೇಷ್ಠವಾದಂತಹ ಗುಣ. ಇಲ್ಲಿ ಯಶೋದೆ ಯಾವಾಗ ಮಗು 3 ತಿಂಗಳಾಗತ್ತೆ, ಆಗ ಅದು 3 ತಿಂಗಳ ತನಕ ಅದು ಬೆನ್ನ ಮೇಲೆ ಮಲ್ಕೊಂಡಿರ್ತದೆ. ಮತ್ತೆ ಅದು 3 ತಿಂಗಳ ನಂತರ ಅದು ಹೀಗೆ ಒಂದು ಕಡೆ ಓರ್ಲಿಕ್ಕೆ ಶುರು ಆಗುತ್ತೆ. ಆಗ ಅದು ಒಂದು ಕಡೆ ಓರ್ದಾಗ ಅದಕ್ಕೆ ಒಂದು ಸಂಸ್ಕಾರ, ಒಂದು ಹಬ್ಬ. ಇಲ್ಲಿ ಹೇಳ್ತಾ ಇದ್ದಾರೆ ಉತ್ಥಾನ ಹಬ್ಬ. ಮಗು ಆತರ ಯಾವಾಗ ಉಳ್ಳಕ್ ಶುರು ಆಗತ್ತೆ, ಒಂದು ಕಡೆಗೆ ಎದೋಳ್ಲಿಕ್ಕೆ ಪ್ರಯತ್ನ ಮಾಡುತ್ತೆ ಅಥವಾ ಅಂಬೆಗಾಲ ಇಡ್ಲಿಕ್ಕೆ ಪ್ರಯತ್ನ ಮಾಡುತ್ತೆ. ಅಂಬೆಗಾಲ ಇಡ್ಲಿಕ್ಕೆ ಅಲ್ಲ, ಅದು ತಿರುಗ್ಲಿಕ್ಕೆ ಶುರುವಾದಾಗ ಆಗ ಅದನ್ನು ಮಗುನ ಮೊದಲ ಬಾರಿ ಆಚೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ತನಕ ಮಗುನ ಆಚೆ ಕರ್ಕೊಂಡು ಹೋಗೋದಿಲ್ಲ. ನಾನಾ ರೀತಿಯ ದುಷ್ಟ ಶಕ್ತಿಗಳು ಮಗು ಮೇಲೆ ಕೆಟ್ಟ ಪ್ರಭಾವ ಬೀಳುತ್ತೆ ಅಂತ ಹೇಳಿ ಅಲ್ಲಿ ತನಕ ಆಚೆ ಕರ್ಕೊಂಡು ಹೋಗೋದಿಲ್ಲ. ಯಾವಾಗ ಅದು ಒಂದು ಕಡೆ ಒಳ್ಳಕ್ ಶುರು ಆಗುತ್ತೆ, ಒಂದು ಹಬ್ಬ ಆಚರಣೆ ಮಾಡಿ ಎಲ್ಲ ಬ್ರಾಹ್ಮಣನ ಕರೆಸಿ ಅದಕ್ಕೆ ಆಶೀರ್ವಾದ ಮಾಡಿ ಎಲ್ಲರಿಗೂ ಅನ್ನದಾನವನ್ನು ಮಾಡಿ ಬ್ರಾಹ್ಮಣರಿಗೆ ಎಲ್ಲರಿಗೂ ಪ್ರಸನ್ನಗೊಳಿಸಿ ಅನಂತರ ಮಗುಗೆ ಸೂರ್ಯನ ದರ್ಶನ ಮಾಡುವಂತಹದ್ದು, ಈ ಎಲ್ಲ ಒಂದು ಸಂಸ್ಕಾರ ಮಗುಗೆ ನೀಡಲಾಗುತ್ತೆ. ಹಾಗೆ ಯಶೋದೆ ಕೃಷ್ಣ ಯಾಗ ತಿರುಗ್ಲಿಕ್ಕೆ ಶುರು ಮಾಡ್ತಾ ಇದ್ದಾನೆ. ಅದರಿಂದ ಈ ಉತ್ಥಾನ ಅನ್ನುವಂತಹ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ. ನಾನಾ ರೀತಿಯ ವ್ಯಂಜನಗಳು, ಸಿಹಿ ತಿಂಡಿಗಳನ್ನು ತಯಾರು ಮಾಡಿ ಎಲ್ಲ ಸುತ್ತಮುತ್ತ ಎಲ್ಲ ಗೋಪಿಕಾಸ್ತಿಯನ್ನು ಕರೆದಿದ್ದಾಳೆ. ಎಲ್ಲರೂ ಭಾಗವಹಿಸಿದ ಸಂತೋಷದಿಂದ ಕೃಷ್ಣ ಇವತ್ತು ಈಗ ತಿರ್ಗ್ಲಿಕ್ಕೆ ಶುರು ಮಾಡಿದ್ದಾನೆ. ಹಾಗಂತ ನಾವು ತಿಳಿಬಾರ್ದು ಕೃಷ್ಣ ಇಲ್ಲಿ ತನಕ ಅವನಿಗೆ ತಿರ್ಲಿಕ್ಕೆ ಆಗ್ತಾ ಇರ್ಲಿಲ್ಲ ಮತ್ತೆ ಇವಾಗ ತಿರ್ಗಕ್ ಶುರು ಮಾಡ್ದ, ಅದರಿಂದ ಸಾಧಾರಣವಾದ ಮಗು ತರ ಅಂತಲ್ಲ. ಭಗವಂತ ಬಂದಿದ್ ಯಾಕೆ? ಅವರು ಮಗು ನಿಮ್ಮ ತಂದೆ ತಾಯಿಯಾಗಿ ಸೇವೆ ಮಾಡುವಂತ ಅವಕಾಶ ಕೊಡುವಂತ ಪ್ರಾರ್ಥನೆ ಮಾಡಿದ್ರು. ಆದ್ರಿಂದ ಭಗವಂತ ಅವರಿಗೆ ಹೇಗೆ ಮಗು ನಾನಾ ಕೃತ್ಯಗಳು ತಂದೆ ತಾಯಿಗೆ ಸಂತೋಷ ಕೊಡುತ್ತೋ ಹಾಗೆಯೇ ಅವನು ಕೂಡ ಲೀಲೆಗಳನ್ನು ಮಾಡ್ತಾ ಇದ್ದಾನೆ. ಹಾಗಂತ ಭಗವಂತ ನಿಶಕ್ತನಾಗಿದ್ದ ಮತ್ತೆ ಹೀಗೆ ಕಾಲಕ್ರಮೇಣ ಶಕ್ತಿ ಬಂತು ಅಂತ ನಾವು ತಪ್ಪು ತಿಳಿಯಬಾರದು. ಭಗವಂತ ಮಮೈ ಭಕ್ತ ವಿನೋದಾರ್ಥಂ, ಭಕ್ತರ ವಿನೋದ ಸಂತೋಷಕ್ಕೋಸ್ಕರ ಕರೋಮಿ ಅನಂತ ಕ್ರಿಯಾ, ಅನಂತ ಲೀಲೆಗಳನ್ನು ಮಾಡ್ತಾನೆ. ವೇದ ಮಂತ್ರಗಳ ಪಠಣ ಆಯಿತು. ಮಗುವಿನ ಅಭ್ಯಂಜನ ಶಾಸ್ತ್ರವು ಮುಗಿದ ನಂತರ ತಾಯಿ ಯಶೋದೆಯು ಬ್ರಾಹ್ಮಣರನ್ನು ಬರಮಾಡಿಕೊಂಡು ಉಚಿತ ಗೌರವದಿಂದ ಅವರನ್ನು ಪೂಜಿಸಿದಳು. ಅವರಿಗೆ ಬೇಕಾದಷ್ಟು ದವಸ ಧಾನ್ಯವನ್ನು, ಆಹಾರ ಪದಾರ್ಥಗಳನ್ನು, ವಸ್ತ್ರ, ಪುಷ್ಪಮಾಲೆ ಮತ್ತು ಪ್ರಿಯವಾದ ಗೋವುಗಳನ್ನು ದಾನವಾಗಿ ನೀಡಿದಳು. ಬ್ರಾಹ್ಮಣರು ಶುಭ ಸಮಾರಂಭದ ಯಥೋಚಿತ ಆಚರಣೆಯ ಸಲುವಾಗಿ ವೇದ ಸ್ತೋತ್ರಗಳನ್ನು ಪಠಿಸಿದರು. ಇದು ಮುಗಿದಾಗ ಮಗುವಿಗೆ ನಿದ್ದೆ ಬಂದಂತೆ ತಾಯಿ ಯಶೋದೆಗೆ ತೋರಿತು. ಮಗು ಶಾಂತವಾಗಿ ನಿದ್ರಿಸುವವರೆಗೂ ತಾನು ಅವನ ಜೊತೆಗೆ ಹಾಸಿಗೆಯಲ್ಲಿ ಮಲಗಿಕೊಂಡಳು. ನಮೋ ಬ್ರಹ್ಮಣ್ಯ ದೇವಾಯ ಗೋಬ್ರಾಹ್ಮಣ ಹಿತಾಯ ಚ ಜಗತಿಥಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ಕೃಷ್ಣನ ಆರಾಧನೆ. ನಮೋ ಬ್ರಹ್ಮಣ್ಯ ದೇವಾಯ ಗೋಬ್ರಾಹ್ಮಣ ಹಿತಾಯ ಚ, ಭಗವಂತ ಗೋವುಗಳ ಹಾಗೂ ಬ್ರಾಹ್ಮಣರ ಹಿತೈಷಿ, ಯಾವಾಗಲೂ ಅವರ ರಕ್ಷಣೆಯನ್ನು ಮಾಡ್ತಾನೆ. ಯಾಕೋಸ್ಕರ? ಬ್ರಾಹ್ಮಣ, ಗೋ ಅಂದ್ರೆ ಒಂದು ಆಕಳು, ಇನ್ನೊಂದು ವೇದಗಳು, ವೇದಶಾಸ್ತ್ರಗಳು. ಹಾಗೂ ಬ್ರಾಹ್ಮಣರು ಆ ವೇದಶಾಸ್ತ್ರಗಳನ್ನು ಪಠಣ ಮಾಡಿ ಎಲ್ಲರಿಗೂ ಅದರ ಪ್ರಚಾರವನ್ನು ಮಾಡುವಂತಹವರು, ಅದರ ಜ್ಞಾನವನ್ನು ಕೊಡುವಂತಹವರು. ವೇದದ ಉದ್ದೇಶ ಏನು? ವೇದಸ್ಯ ಸರ್ವೇ ರಹಮೇವ ವೇದ್ಯು. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ವೇದಶಾಸ್ತ್ರಗಳ ಉದ್ದೇಶ ಯಜ್ಞ, ತಪಸ್ಯ, ಪಠಣ, ಇದೆಲ್ಲ ಮಾಡುವ ಉದ್ದೇಶ ಏನು? ಎಲ್ಲದಕ್ಕೂ ಸಕಲ ಕಾರಣಕರ್ತ ಕೃಷ್ಣ ಎಂದು ತಿಳಿಯುವುದು. ಬ್ರಾಹ್ಮಣರು ವೇದಶಾಸ್ತ್ರಗಳ ಅಧ್ಯಯನ ಮಾಡಿ ಎಲ್ಲರಿಗೂ ಕೃಷ್ಣ ಭಕ್ತಿಯನ್ನು ನೀಡ್ತಾ ಇರೋ ಕಾರಣ ಅವರು ಭಗವಂತನಿಗೆ ಪ್ರಿಯವಾದಂತಹವರು. ಭಗವಂತ ಪಕ್ಷಪಾತಿ ಅಲ್ಲ. ಭಗವಂತ ಹೇಳ್ತಾನೆ ಭಗವದ್ಗೀತೆಯಲ್ಲಿ, ಎಲ್ಲರೂ ನನಗೆ ಸಮಾನ, ಯಾಕಂದ್ರೆ ಎಲ್ಲ ಜೀವಿಗಳು. ಆದ್ರೆ ಯಾರು ನನ್ನ ಜ್ಞಾನವನ್ನು ಇತರಿಗೆ ಪ್ರಚಾರ ಮಾಡ್ತಾರೋ ಅವರು ನನಗೆ ಅತ್ಯಂತ ಪ್ರಿಯರು. ಆದ್ರಿಂದ ಭಗವಂತನ ಭಕ್ತರಾಗಬೇಕು, ವೈಷ್ಣವರಾಗಬೇಕು. ಹಾಗೂ ಆ ಭಗವಂತನ ವಿಷಯವನ್ನು ನಾವು ಪ್ರಚಾರ ಮಾಡಬೇಕು. ಆಗ ನಾವು ಭಗವಂತನ ಪ್ರೀತಿಗೆ ಪಾತ್ರರಾಗ್ತೀವಿ. ಒಳ್ಳೆಯ ಮಕ್ಕಳು. ಒಂದು ತಂದೆಗೆ ಹಲವು ಮಕ್ಕಳು ಇರ್ತಾರೆ. ಕೆಲವರು ತಂದೆಯನ್ನು ಪ್ರೀತಿಸ್ತಾರೆ, ಕೆಲವರು ತಂದೆಯನ್ನು ದ್ವೇಷಿಸ್ತಾರೆ. ಹಾಗೆ ಎಲ್ಲಾ ಜೀವಾತ್ಮರು, ಕೆಲವು ಯಾರು ತಂದೆನ ಪ್ರೀತಿಸ್ತಾರೆ, ತಂದೆ ಹಾಗೆಯೇ ಅವ್ರ ಮೇಲೆ ಜಾಸ್ತಿ ಪ್ರೀತಿ ತೋರಿಸ್ತಾರೆ. ಯಾರು ದ್ವೇಷ ಮಾಡ್ತಾರೆ, ಸ್ವಲ್ಪ ದೂರದಲ್ಲಿ ಇಟ್ಕೋತಾರೆ. ಅರೆ
ಮಕ್ಕಳು ಭಾವನೆ ಇದೆ. ಅರೆ ಯಾರು ಮಕ್ಕಳು ಪ್ರತಿಕ್ರಿಯಿಸ್ತಾರೆ ತಂದೆಯ ಪ್ರೀತಿಗೆ, ಹಾಗೆ ತಂದೆಯು ಜಾಸ್ತಿ ಪ್ರೀತಿಯನ್ನು ತೋರಿಸ್ತಾರೆ. ಹಾಗೆ ಬ್ರಾಹ್ಮಣರು, ಯಾಕೆ ಬ್ರಾಹ್ಮಣರು ಭಗವಂತನಿಗೆ ಪ್ರೀತಿ? ಇಲ್ಲಿ ಯಾವುದು ಪಕ್ಷಪಾತ ಇಲ್ಲ. ಅನೇಕ ಜನರು ಇದು ಕೃಷ್ಣ, ಇದು ಬ್ರಾಹ್ಮಣರ ಭಗವಂತ, ನಮಗೆ ಬೇರೆ ಇದು, ನಮಗೆ ಬುದ್ಧ ಅಥವಾ ಕಾಳಿ ಅಥವಾ ಈಶ್ವರ, ಹೀಗೆ ಕೆಲವು ಜನ ಮೂರ್ಖರು ಹೀಗೆ ನಮ್ದು ಬೇರೆ ಭಗವಂತ, ಇದು ಬ್ರಾಹ್ಮಣರ ಭಗವಂತ ಅಂತ. ಇಲ್ಲ, ಸಕಲ ಜಗತ್ತಿಗೆ ಒಬ್ಬನೇ ಭಗವಂತ. ಏಕೋ ದೇವಂ ದೇವಕಿ ಪುತ್ರ ಏವ, ಒಬ್ಬನೇ ಒಬ್ಬ ಭಗವಂತ, ಸಕಲ ಜಗತ್ತಿಗೆ ಒಡೆಯ ಜಗನ್ನಾಥ ಕೃಷ್ಣ. ಇದೆಲ್ಲ 33 ಕೋಟಿ ದೇವಾನ್ ದೇವತೆಗಳು, ಭಗವಂತನ ನಾನಾ ಅವತಾರಗಳು. ಉದಾರ ಮನಸ್ಸಿನ ತಾಯಿ ಯಶೋದೆಯು ಉತ್ಥಾನ ಶಾಸ್ತ್ರ ಕೆಲಸ ಕಾರ್ಯಗಳಲ್ಲಿ ತಲ್ಲೀನಲಾಗಿ ಅತಿಥಿಗಳನ್ನು ಆದರಿಸುತ್ತಲೂ ಸತ್ಕರಿಸುತ್ತಲೂ ಪೂಜಿಸುತ್ತಲೂ ಅವರಿಗೆ ವಸ್ತ್ರ, ಧಾನ್ಯ, ಹೂವಿನ ಹಾರಗಳು ಮತ್ತು ಗೋವುಗಳು ಇದನ್ನು ದಾನ ಮಾಡುತ್ತಲೂ ಇದ್ದುದರಿಂದ ಮಗು ತಾಯಿಗಾಗಿ ಅತ್ತಿದ್ದವಳಿಗೆ ಕೇಳಿಸಲಿಲ್ಲ. ಆಗ ಬಾಲಕೃಷ್ಣನು ತನ್ನ ತಾಯಿಯ ಎದೆ ಹಾಲನ್ನು ಕುಡಿಯಬೇಕೆನ್ನುವ ಆಗ್ರಹದಲ್ಲಿ ತನ್ನ ಕಾಲುಗಳನ್ನು ಅತ್ತಿತ್ತ ಒದೆದನು. ಯಶೋದೆ ಬ್ರಾಹ್ಮಣರಿಗೆ ಪೂಜೆ ಮಾಡಿ, ಬ್ರಾಹ್ಮಣರು ಬಂದೆಲ್ಲ ಸ್ತುತಿ ಮಾಡಿದ್ಮೇಲೆ ಅವಳಿಗೆ ಎಲ್ಲಾ ರೀತಿಯ ಉಡುಗೊರೆಗಳನ್ನು ಕೊಡ್ತಾ ಇದ್ದಾಳೆ. ಬ್ರಾಹ್ಮಣರಿಗೆ ಆಧರಿಸುತ್ತಾ, ಸತ್ಕರಿಸುತ್ತಾ, ಪೂಜಿಸುತ್ತಾ ವಸ್ತ್ರ, ಧಾನ್ಯ, ಹೂವಿನ ಹಾರಗಳು, ಗೋವುಗಳನ್ನು ದಾನ ಮಾಡಿದಳು. ಬ್ರಾಹ್ಮಣರು ಅವರ ವೃತ್ತಿ ಏನು? ಯಜ್ಞ ಮಾಡೋದು, ಪಠನ ಪಾಠನ ಯಜನಿ ಯಾಜನು, ಯಜ್ಞ ಮಾಡೋದು, ಯಜ್ಞ ಮಾಡಿಸೋದು, ಇದು ಅವರ ವೃತ್ತಿ. ಅದರಿಂದ ಗೃಹಸ್ಥರು ಅಥವಾ ಕ್ಷತ್ರಿಯ, ವೈಶ್ಯ ಇವರೆಲ್ಲ ಆ ಬ್ರಾಹ್ಮಣರು ನೋಡ್ಕೋಬೇಕು. ಇವ್ರು ಕೆಲಸ ಮಾಡ್ತಾರೆ, ಆ ವ್ಯಾಪಾರ ಮಾಡ್ತಾರೆ, ಆದಾಯ ಮಾಡ್ತಾರೆ, ತೆರಿಗೆ ಸಂಗ್ರಹಣ ಮಾಡ್ತಾರೆ, ಹಣ ಸಂಪಾದನೆ ಮಾಡ್ತಾರೆ. ಅದರಲ್ಲಿ ಹಣದಲ್ಲಿ ಅವ್ರೇನ್ ಮಾಡಬೇಕು? ಬ್ರಾಹ್ಮಣರಿಗೆ ಬೇಕಾದ ಸೌಕರ್ಯಗಳನ್ನು ಕೊಡಬೇಕು. ಹೀಗೆ ಒಂದು ವ್ಯವಸ್ಥೆ ಭಗವಂತ ಸೃಷ್ಟಿ ಮಾಡಿದ. ಚತುರ್ವರ್ಣ ಮಯಾ ಸೃಷ್ಟಂ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥಿ, ಸನ್ಯಾಸಿ. ಗೃಹಸ್ಥನ ಕರ್ತವ್ಯ ಬ್ರಹ್ಮಚಾರಿ, ವಾನಪ್ರಸ್ಥಿ, ಸನ್ಯಾಸಿಗಳನ್ನು ನೋಡ್ಕೊಳ್ಳುವಂಥದ್ದು. ಹಾಗೂ ಬ್ರಹ್ಮಚಾರಿ, ವಾನಪ್ರಸ್ಥಿ, ಸನ್ಯಾಸಿಗಳ ಕರ್ತವ್ಯ ಗೃಹಸ್ಥರಿಗೆ ವೈರಾಗ್ಯದ ಜ್ಞಾನ ಕೊಡುವಂಥದ್ದು, ಭಗವಂತನ ಜ್ಞಾನವನ್ನು ಕೊಡುವಂಥದ್ದು, ಹೀಗೆ ಅವರನ್ನು ರಕ್ಷಣೆ ಮಾಡುವಂಥದ್ದು ಸಂಸಾರದಿಂದ. ಹೀಗೆ ಒಂದು ವ್ಯವಸ್ಥೆ ಭಗವಂತ ಸೃಷ್ಟಿ ಮಾಡಿರುವಂತಹದ್ದು. ಕೆಲವೊಮ್ಮೆ ಜನರು ಬ್ರಾಹ್ಮಣರನ್ನು ಬರೆ ಮಾಡಿಸ್ಕೊತಾರೆ, ಪೂಜೆ ಎಲ್ಲ ಮಾಡ್ಕೊಳ್ಳಿಕ್ಕೆ ಕರಿತಾ ಇರ್ತಾರೆ. ಯಾವಾಗ ಪೂಜೆ ಆದ್ಮೇಲೆ ಅವ್ರನ್ನ ಲಕ್ಷಣೆ ಮಾಡೋದಿಲ್ಲ. ಆಯ್ತು, ಬೇಗ ಬರ್ಬೇಕಾದ್ರೆ ಬೇಗ ಎಲ್ಲ ಕಾರಲ್ಲಿ ಹಾಕೊಂಡು ಕರ್ಕೊಂಡ್ ಬರ್ತಾರೆ. ಹೋಗ್ಬೇಕಾದ್ರೆ ಆಯ್ತು, ನಮ್ಗೆ ಇಲ್ಲಿ ಅತಿಥಿಗಳು ಬೇರೆ ಜನ ಬಂದಿದ್ದಾರೆ, ನೆಂಟರು ಬಂದಿದ್ದಾರೆ, ನೀವು ಆಟೋ ಏನಾದ್ರು ಮಾಡ್ಕೊಂಡು ಹೋಗಿ ಅಂತ ಹೀಗೆ ತಿರಸ್ಕಾರ ಮಾಡ್ತಾರೆ. ಹಾಗೆ ಆದ್ರೆ ಆ ರೀತಿ ಮಾಡಬಾರ್ದು. ಎಷ್ಟು ಗೌರವಪೂರ್ವಕ ಕರ್ಕೊಂಡ್ ಬಂದ್ವಿ, ಹಾಗೆಯೇ ಎಲ್ಲ ಯಜ್ಞ ಅಥವಾ ಪೂಜೆ ಮುಗಿದ ಮೇಲೆ ಅಷ್ಟೇ ಗೌರವದಿಂದ ಅವ್ರಿಗೆ ಸತ್ಕಾರ ಮಾಡಿ, ಅವ್ರು ಏನೋ ಒಂದು ಅಮೌಂಟ್ ಕೊಡ್ತೀರಾ, ಅದಲ್ಲದೆ ಹೂ, ಹಣ್ಣು, ವಸ್ತ್ರ ಅವ್ರಿಗೆ ಅರ್ಪಣೆ ಮಾಡಬೇಕು, ಅವ್ರಿಗೆ ನಮಸ್ಕಾರ ಮಾಡಬೇಕು, ಆಶೀರ್ವಾದ ಪಡ್ಕೋಬೇಕು, ಗೌರವ ಕೊಡಬೇಕು. ಸುಮ್ಮನೆ ಏನೋ ಕೆಲ್ಸದವ್ರ ತರ ಏನೋ ಕೆಲಸ ಮಾಡ್ದ ಹೋಗ್ದ ಅಂತ ಅಗೌರವ ತೋರಿಸಬಾರ್ದು. ಗೌರವ ಇರಬೇಕು ಬ್ರಾಹ್ಮಣರಿಗೆ. ಯಶೋಧ ದೇವಿ ಶ್ರದ್ಧಾ ಭಕ್ತಿಯಿಂದ ಬ್ರಾಹ್ಮಣರ ಆರಾಧನೆ ಮಾಡಿದ್ದಾಳೆ. ಮತ್ತೆ ಅಲ್ಲಿ ಕೃಷ್ಣನ ಏನ್ ಮಾಡಿದ್ದಾಳೆ, ಅಲ್ಲಿ ಒಂದು ಕಡೆ ಒಂದು ಬಂಡಿಯ ಕಡೆ ಮಲಗಿಸಿದ್ದಾಳೆ. ಎತ್ತಿನ ಬಂಡಿ ಕೆಳಗಡೆ ಕೃಷ್ಣನ ಮಲಗಿಸಿದ್ದಾಳೆ. ಅಂಗಳದ ಒಂದು ಮೂಲೆಯಲ್ಲಿ ಕೈಗಾಡಿಯು ಕೆಳಗೆ ಶ್ರೀಕೃಷ್ಣ ಭಗವಂತನು ಮಲಗಿದ್ದನು. ಅವನ ಪುಟ್ಟ ಕಾಲುಗಳು ಎಲೆಗಳ ಹಾಗೆ ಮೃದುವಾದವು. ಕಾಲುಗಳಿಂದ ಗಾಡಿಗೆ ಬಡಿದಾಗ ಅದು ಹೊರಳಿ ಭೀಕರವಾಗಿ ಶಬ್ದ ಮಾಡುತ್ತಾ ಕುಸಿದು ಬಿತ್ತು. ಗಾಡಿಯ ಸೂತ್ರದಿಂದ ಚಕ್ರಗಳು ಮತ್ತು ಅರೆಗಳು ಕಳಚಿಕೊಂಡವು. ಕೈಗಾಡಿಯು ಅಡ್ಡುಗೋಲು ಮರಿಯಿತು. ಗಾಡಿಯಲ್ಲಿ ಭಿನ್ನ ಭಿನ್ನ ಲೋಹಗಳಿಂದ ಮಾಡಿದ ಅನೇಕ ಸಣ್ಣ ಪಾತ್ರೆಗಳಿದ್ದವು. ಎಲ್ಲವೂ ಅತ್ತಿತ್ತ ಉರುಳಿ ಹರಡಿ ಹೋದವು. ತಾಯಿ ಯಶೋದೆಯು ಉತ್ಥಾನ ಹಬ್ಬಕ್ಕೆಂದು ಅಲ್ಲಿ ನೆರೆದಿದ್ದ ಇತರ ಸ್ತ್ರೀಯರು ಮತ್ತು ನಂದ ಮಹಾರಾಜನೇ ಮೊದಲಾದ ಪುರುಷರೆಲ್ಲರೂ ಈ ಅದ್ಭುತ ಪ್ರಸಂಗವನ್ನು ನೋಡಿ ಕೈಬಂಡಿಯು ತಾನೇ ಹೇಗೆ ಕುಸಿದು ಬಿತ್ತು ಎಂದು ಆಶ್ಚರ್ಯಪಟ್ಟರು. ಅದರ ಕಾರಣವನ್ನು ಹುಡುಕಲು ಅಲ್ಲಿ ಇಲ್ಲಿ ಸುತ್ತಾಡಿದರು, ಆದರೆ ಅವರಿಗೆ ಅದು ಸಾಧ್ಯವಾಗಲಿಲ್ಲ. ಅಲ್ಲಿ ನೆರೆದಿದ್ದ ಗೊಲ್ಲತಿಯರು ಇದು ಹೀಗಾಯಿತೆಂದು ಯೋಚಿಸಿ ತೊಡಗಿದರು. ಇದೇನು ಯಾವುದಾದರೂ ರಾಕ್ಷಸನೋ ಅಥವಾ ದುಷ್ಟಗ್ರಹದ ಕೆಲಸವೋ ಎಂದು ಕೇಳಿಕೊಂಡರು. ಆಗ ಅಲ್ಲಿದ್ದ ಬಾಲಕರು ಬಾಲಕೃಷ್ಣನೇ ಬಂಡಿಯನ್ನು ಒದ್ದು ಮುರಿದಿದ್ದು ಎಂದು ಖಂಡಿತವಾಗಿ ಹೇಳಿದರು. ಅಳುತ್ತಿದ್ದ ಮಗು ಬಂಡಿಯ ಚಕ್ರವನ್ನು ಒದ್ದು ಕೂಡಲೇ ಬಂಡಿ ಕುಸಿದು ಬಿತ್ತು. ಇದರಲ್ಲಿ ಅನುಮಾನವೇನೂ ಇರಲಿಲ್ಲ.
ಕೃಷ್ಣ ಸಣ್ಣ ಮಗು, 3 ತಿಂಗಳು ಮಗು, ಸುಮ್ಮನೆ ಹೀಗೆ ಹೆಂಗೆ ಸಣ್ಣ ಮಕ್ಕಳು ಕಾಲುಗಳನ್ನು ಹಿಂಗೆ ಮೇಲೆ ಹೊಡಿತಾ ಇರುತ್ತೆ, ಹಾಗೆ ಕೇವಲ ಆತ ಒಂದು ಸ್ಪರ್ಶ ಮಾಡೋದ್ರಿಂದ ಒಂದು ಎತ್ತಿನ ಬಂಡಿ ಎಷ್ಟು ಭಾರ ಇರುತ್ತೆ, ಒಂದು 500 kg ಆದ್ರೂ ಇರುತ್ತೆ. ಅಲ್ಲಿ ಅದ್ರ ಮೇಲೆ ನಾನಾ ಪಾತ್ರೆಗಳು ಬೇರೆ ಇತ್ತು. ಕೇವಲ ಸ್ಪರ್ಶ ಮಾಡಿದಾಗ ಬಂಡಿ ಆಕಾಶಕ್ಕೆ ಹೋಗಿ ಎಗರಿ ನಂತರ ಕೆಳಗೆ ಬಿದ್ದು ಚೂರಾಗಿ ಮುರಿದೋಯ್ತು. ಆಗ ಭಗವಂತನ ಶಕ್ತಿ ಎಷ್ಟಿರಬಹುದು. ಅಂಗಾನಿ ಯಸ್ಯ ಸಕಲೇಂದ್ರಿಯ ವೃತ್ತಿಮಂತಿ ಪಶ್ಯಂತಿ ಪಾಂತಿ ಕಲಯಂತಿ ಚಿರಂ ಜಗಂತಿ ಆನಂದ ಚಿನ್ಮಯ ಸದುಜ್ವಲ ವಿಗ್ರಹಸ್ಯ ಗೋವಿಂದ ಮಾದಿ ಪುರುಷಂ ತಮಹಂ ಭಜಾಮಿ. ಭಗವಂತನ ಅಂಗಾಂಗಗಳು ದಿವ್ಯವಾದಂತಹದ್ದು. ಅವನ ಒಂದು ಅಂಗದಿಂದ ಎಲ್ಲಾ ಅಂಗಾಂಗಗಳ ಕೆಲಸ ಅವನು ಮಾಡಬಹುದು. ಕಣ್ಣಿಂದ ನೋಡ್ಬೋದು, ಕೇಳಬಹುದು, ತಿನ್ಬಹುದು, ಎಲ್ಲವೂ ಮಾಡಬಹುದು. ಹಾಗೆ ಕೈಯಿಂದನೂ ನೋಡ್ಬೋದು, ಕೇಳಬಹುದು, ತಿನ್ಬಹುದು. ಅದರಿಂದ ಹೀಗೆ ಭಗವಂತನ ಪ್ರತಿಯೊಂದು ಅಂಗ ದಿವ್ಯವಾದಂತಹದ್ದು. ಅಂಗಾನಿ ಸಕಲೇಂದ್ರಿಯ ವೃತ್ತಿಮಂತಿ, ಎಲ್ಲಾ ಅಂಗಗಳ ಕೆಲಸ ಮಾಡುವಂತಹ ಶಕ್ತಿ ಭಗವಂತನ ಅಂಗಗಳಿದೆ. ಆದ್ರಿಂದ ಭಗವಂತ ಸತ್ ಚಿತ್ ಆನಂದ ರೂಪ. ನಮ್ಮದು ಹಾಗಲ್ಲ. ನಮ್ಮ ಈ ಜಡ ದೇಹ ಇದು ಒಂದು ಕೆಲಸವೂ ಕೂಡ ಸರಿಗೆ ಇದೆಲ್ಲ ಆಗೋದಿಲ್ಲ. ನಮ್ಮ ಕಣ್ಣಿಂದ ಎಲ್ಲವೂ ಕಾಣೋದಿಲ್ಲ. ಕೆಲವು ಅನೇಕ ಲೋಪದೋಷಗಳಿದೆ. ಅಂದ್ರೆ ಇಂತಹ ಒಂದು ಶರೀರದಲ್ಲಿ ನಮಗೆ ನಿಜವಾದಂತಹ ಸತ್ಯವನ್ನು ತಿಳಿಯಲು ಸಾಧ್ಯ ಇಲ್ಲ. ಆದ್ರಿಂದ ಸತ್ಯವನ್ನು ನಾವು ಶ್ರವಣ ಮಾಡಬೇಕು. ಶಾಸ್ತ್ರಗಳ ಶ್ರವಣ ಮಾಡೋದ್ರಿಂದ ನಮಗೆ ಸತ್ಯ ಸಿಗುತ್ತೆ ಹೊರತು ನಾವು ಸಂಶೋಧನೆ ಮಾಡ್ತಾ ನೋಡಿದೆ ಸತ್ಯ, ಪ್ರತ್ಯಕ್ಷವಾಗಿ ಕಂಡಿದ್ದೆ, ತಿಳಿದಿದೆ ಸತ್ಯ ಅಂತ ನಾವು ಹೋದ್ರೆ ನಮಗೆ ಭಗವಂತ ಪ್ರಾಪ್ತಿ ಆಗೋದಿಲ್ಲ. ಭಗವಂತನ ದಿವ್ಯವಾದಂತ ಅಂಗಗಳಿದೆ ಎಂದು ಸಕಲ ಶಾಸ್ತ್ರಗಳು ವರ್ಣಿಸುತ್ತೆ. ಆಯ್ತಾ, ಮಗುವಾಗಿ ಬಂದ ಸಾಧಾರಣ ಮಗುವಲ್ಲ, ಸ್ವಯಂ ಭಗವಂತನೇ ಆ ರೀತಿ ಲೀಲೆಗಳನ್ನು ಮಾಡುತ್ತಿದ್ದಾನೆ ಎಂದು ನಾವು ತಿಳಿಯಬೇಕು. ನತೆ ಶ್ರದ್ಧದಿರೇ ಗೋಪ ಬಾಲಭಾಷಿತ ಮಿತ್ಯುತ ಅಪ್ರಮೇಯಂ ಬಲಂ ತಸ್ಯ ಬಾಲಕಸ್ಯ ನತೆ ವಿದುಹು. ಅಲ್ಲಿ ನೆರೆದಿದ್ದ ಗೋಪಿಯರಿಗೆ ಕೃಷ್ಣನು ಅನಂತ ಎಂದು ಗೊತ್ತಿರಲಿಲ್ಲ ಮತ್ತು ಇಂತಹ ಅಚಿಂತ್ಯ ಶಕ್ತಿ ಉಳ್ಳವನು ಎಂದು ನಂಬುತ್ತಲೂ ಇರಲಿಲ್ಲ. ಮಕ್ಕಳು ಹೇಳಿದ್ದನ್ನು ನಂಬದೆ ಅವರು ಇವು ಹುಡುಗಾಟದ ಮಾತು ಎಂದು ಅಲಕ್ಷಿಸಿದರು. ಯಾವುದೋ ದುಷ್ಟಗ್ರಹ ಕೃಷ್ಣನು ಕಾಡಿಸುತ್ತಿದೆ ಮತ್ತು ಯೋಚಿಸುತ್ತಾ ತಾಯಿ ಯಶೋದೆಯು ಅಳುತ್ತಿದ್ದ ಮಗುವನ್ನು ಎತ್ತಿಕೊಂಡು ತನ್ನ ಎದೆ ಹಾಲು ನೀಡಿದಳು. ಬಳಿಕ ಶುಭವೂ ವಿಧಿಪೂರ್ವಕವೂ ಆದ ಶಾಸ್ತ್ರವನ್ನು ಆಚರಿಸಲು, ವೇದ ಸ್ತೋತ್ರಗಳನ್ನು ಪಠಿಸಲು ಅನುಭವಸ್ಥ ಬ್ರಾಹ್ಮಣರನ್ನು ಕರೆದಳು. ಬಲಿಷ್ಠ ಗೋಪಜನರು ಪಾತ್ರೆ ಪರಡಿಗಳನ್ನು ಬಂಡಿಯಲ್ಲಿ ಮತ್ತೆ ಜೋಡಿಸಿ ಅದನ್ನು ಮುಂಚಿನಂತೆ ಸರಿ ಮಾಡಿದರು. ಬಳಿಕ ಬ್ರಾಹ್ಮಣರು ದುಷ್ಟಗ್ರಹ ತೃಪ್ತಿಗಾಗಿ ಅಗ್ನಿಯ ಹೋಮವನ್ನು ವಿಧಿವತ್ತಾಗಿ ನೆರವೇರಿಸಿ ಧಾನ್ಯ, ದರ್ಬೆ, ನೀರು ಮತ್ತು ಮೊಸರುಗಳಿಂದ ಭಗವಂತನನ್ನು ಪೂಜಿಸಿದರು. ಇಲ್ಲಿ ಆ ಎತ್ತಿನ ಬಂಡಿಯಲ್ಲಿ ಇದ್ದಂತಹ ಅಸುರ ಶಕಟಾಸುರ. ಶಕಟ ಅಂದ್ರೆ ಬಂಡಿ, ಎತ್ತಿನ ಬಂಡಿಯ ರೂಪದಲ್ಲಿ ಬಂದಂತಹ ಅಸುರ ಶಕಟಾಸುರ. ಶ್ರೀಲ ಭಕ್ತಿವಿನೋದ್ ಠಾಕೂರರು ತಮ್ಮ ಗ್ರಂಥ ಶ್ರೀ ಚೈತನ್ಯ ಶಿಕ್ಷಾಮೃತದಲ್ಲಿ ಈ ಶಕಟಾಸುರನ ಪೂರ್ವ ಜನ್ಮದ ಬಗ್ಗೆ ಹೇಳ್ತಾ ಇದ್ದಾರೆ. ಹಿರಣ್ಯಕಶ್ಯಪುವಿನ ಮಗ ಇದ್ದ ಉತ್ಕಚ ಅಂತ. ಅಂದ್ರೆ ಇದು ಸತ್ಯಯುಗದ ಕತೆ. ಸತ್ಯಯುಗದಲ್ಲಿ ಯಾವ ಸತ್ಯಯುಗ? ಚಾಕ್ಷುಷ ಮನುವಿನ ಸತ್ಯಯುಗದಲ್ಲಿ ಬ್ರಹ್ಮನ ಒಂದು ದಿವಸದಲ್ಲಿ 14 ಮನುಗಳು ಬರ್ತಾರೆ. ಒಂದು ಮನುವಿನ ಸಮಯದಲ್ಲಿ 72 ದಿವ್ಯ ಯುಗಗಳು ಸಾಗತ್ತೆ. ದಿವ್ಯಯುಗ ಅಂತ ಹೇಳಿದ್ರೆ ಸತ್ಯಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ, ಈ 4 ಯುಗಗಳು ಸೇರಿದ್ರೆ ಒಂದು ದಿವ್ಯಯುಗ. ಸತ್ಯಯುಗದ ಸಮಯ ಅವಧಿ 4,32,000 ವರ್ಷ. ಇದರ 2 ಪಟ್ಟು ದ್ವಾಪರ ಯುಗ ಅಂದ್ರೆ ಸುಮಾರು 8 ಲಕ್ಷ. ಮತ್ತೆ ಇದರ 3 ಪಟ್ಟು ತ್ರೇತಾಯುಗ 12 ಲಕ್ಷ ವರ್ಷಗಳು. ಅನಂತರ ಸತ್ಯಯುಗ 4 ಪಟ್ಟು, ಕಲಿಯುಗದ 4 ಪಟ್ಟು 16 ಲಕ್ಷ ವರ್ಷ. ಇಷ್ಟೂ ಲಕ್ಷ ವರ್ಷಗಳು ಸೇರಿದಾಗ ಒಂದು ದಿವ್ಯ ಯುಗ. ಆ ರೀತಿ ಒಂದು ಮನುವಿನ ಸಮಯದಲ್ಲಿ 72 ದಿವ್ಯ ಯುಗಗಳಾಗತ್ತೆ. ಹಾಗೆಯೇ ಒಂದು ಮನುವಿನ ಆಯಸ್ಸು ಅಷ್ಟು 72 ದಿವ್ಯಗಳು ಅವನ ಆಯಸ್ಸು. ಹೀಗೆ ಬ್ರಹ್ಮನ ಒಂದು ದಿವಸದಲ್ಲಿ 14 ಮನುಗಳು ಬರ್ತಾರೆ. ಹಾಗೆ ಇದು 6ನೇ ಮನು ಇರಬೇಕಾದ್ರೆ ಹಿರಣ್ಯಾಕ್ಷ, ಯಾರು ವರಹ ದೇವರಿಂದ ಸಂಹಾರನಾದ್ನೋ
ಆ ಹಿರಣ್ಯಾಕ್ಷನ ಮಗ ಉತ್ಕಚ. ಆ ಉತ್ಕಚ ತುಂಬಾ ಬಲಿಷ್ಠನಾಗಿದ್ದ. ಅವನ ದೇಹ ತುಂಬಾ ಬಲಿಷ್ಠವಾಗಿತ್ತು, ಬೃಹದಾಕಾರವಾಗಿತ್ತು. ಆದ್ರಿಂದ ಆ ಅಹಂಕಾರದಲ್ಲಿ ಅವನು ಸುತ್ತಮುತ್ತ ಅನೇಕರಿಗೆ ಕಿರುಕುಳ ಕೊಡ್ತಾ ಇದ್ದ. ಆಸುರ ಬುದ್ಧಿ, ಹಿರಣ್ಯಕಶಿಪು ಅಸುರ ಗುಣ ಇರೋದ್ರಿಂದ ಅವನಲ್ಲಿ ಆಸುರ ಬುದ್ಧಿ ಇತ್ತು. ಹಾಗೆ ಅವನು ವನಗಳಲ್ಲಿ ಸಂಚಾರ ಮಾಡ್ತಾ ಲೋಮಶ ಋಷಿಗಳ ಆಶ್ರಮಕ್ಕೆ ಬರ್ತಾನೆ. ಲೋಮಶ ಋಷಿಗಳು ಮಹಾ ತಪಸ್ವಿಗಳು. ಅವರು ಎಷ್ಟು ಶಕ್ತಿಶಾಲಿ ಅಂದರೆ ಅವರು ಬ್ರಹ್ಮದೇವನಿಗಿಂತ ಶಕ್ತಿಶಾಲಿ. ಶಾಸ್ತ್ರ ಹೇಳುತ್ತೆ, ಲೋಮಶ ಋಷಿ ಅವರ ತಮ್ಮ ಜೀವಾವಧಿಯಲ್ಲಿ ಸುಮಾರು 10 ಬ್ರಹ್ಮಂದಿರನ್ನು ನೋಡಿದ್ದಾರೆ ಅಂತ. 10 ಬ್ರಹ್ಮಂದಿರ ಅವರ ಆಯಸ್ಸು, ಅಷ್ಟು 10 ಬ್ರಹ್ಮ ಹೋಗುವಷ್ಟು ಆಯಸ್ಸು. ಅಂದ್ರೆ ಅವರು ಬ್ರಹ್ಮಾಂಡದ ಶಕ್ತಿಗಿಂತ ಮೀರಿದಂಥವ್ರು. ಒಂದು ಬ್ರಹ್ಮನ ಆಯಸ್ಸು 3 ಕೋಟಿ ಕೋಟಿ ವರ್ಷಗಳು. ಅಂದ್ರೆ 10 ಬ್ರಹ್ಮಂದಿರದ ಎಷ್ಟು ಆಯಸ್ಸಾಯ್ತು. ಅದೆಲ್ಲ ನಮ್ಮ ಈ ಭೌತಿಕ ಜಗತ್ತಿನ ಲೆಕ್ಕಾಚಾರಕ್ಕೆ ಮೀರಿರುವಂತಹದ್ದು. ಆದ್ರೂ ಇವತ್ತಿನ ಪಾಶ್ಚಾತ್ಯ ದೇಶದ ಒಂದು ಲೆಕ್ಕಾಚಾರ ನಾವೇ ಬುದ್ಧಿವಂತರು ಅಂತ ಹೇಳ್ಕೊತಾರೆ. ಆದ್ರೆ ವೈದಿಕ ಜ್ಞಾನದಲ್ಲಿ ಆ ಲೆಕ್ಕಾಚಾರಗಳು ನಮ್ಮ ಒಂದು ಭೌತಿಕ ಜನರ ಬುದ್ಧಿಯನ್ನು ಮೀರುತ್ತೆ. ಶಾಸ್ತ್ರ ವರ್ಣಿಸ್ತಾರೆ ಈ ರೀತಿ 10 ಬ್ರಹ್ಮಗಳ ಆಯಸ್ಸನ್ನು ನೋಡಿದಂತಹವನು ಲೋಮಶ ಋಷಿ. ಅವರ ಆಶ್ರಮಕ್ಕೆ ಈ ಉತ್ಕಚ ಬಂದು ಅಲ್ಲಿರುವಂತಹ ಆಶ್ರಮದ ಮರ ಗಿಡಗಳನ್ನೆಲ್ಲ ಅವನು ಕಿತ್ತಾಕ್ತಾ ಇರ್ತಾನೆ. ಎಲ್ಲ ತುಂಬಾ ಶಬ್ದವನ್ನು ಮಾಡ್ತಾ ಇರ್ತಾನೆ. ಆಗ ಲೋಮಶ ಋಷಿಗೆ ತುಂಬಾ ಕೋಪ ಬರುತ್ತೆ. ತುಂಬಾ ಅವರ ಕಣ್ಣು ಕೆಂಪಾಗಿ, ಎಷ್ಟು ಅಹಂಕಾರ ನಿನಗೆ, ದೇಹ ತುಂಬಾ ಬಲಿಷ್ಠವಾಗಿದೆ ಅಂತ ಹೇಳಿ ನಾನು ವೃದ್ಧನಿದ್ದೇನೆ, ಅದರಿಂದ ಕಿರುಕುಳ ಕೊಡಬೇಕು ಅಂತ ನೀನು ಇಷ್ಟೊಂದು ತೊಂದರೆಗಳನ್ನು ಮಾಡ್ತಾ ಇದ್ದ. ಆದ್ರಿಂದ ನೀನು ತುರಂತವಾಗಿ ಭೂತ ದೇಹವನ್ನು ಪ್ರವೇಶಿಸು ಅಂತ ಶಾಪ ಹಾಕ್ಬಿಡ್ತಾರೆ. ಆದ ಕಾರಣ ಅಷ್ಟು ಬಲಿಷ್ಠನಾದಂತಹ ಆ ವ್ಯಕ್ತಿ ಉತ್ಕಚ, ಅವನು ಒಂದು ಭೂತ ಅಂತ ಹೇಳಿದ್ರೆ ಕಾಣಿಸ್ಕೊಳ್ಳೋದೇ ಇಲ್ಲ. ಆ ದೇಹ ತುಂಬಾ ಸೂಕ್ಷ್ಮ, ಗಾಳಿ ಹಾಗಿರುತ್ತೆ. ಗಾಳಿಯಲ್ಲಿ ಹಿಂಗೆ ಹಾರಾಡ್ತಾ ಹೋಗ್ತಾ ಇರುತ್ತೆ. ಅದಕ್ಕೆ ಎಲ್ಲಾದ್ರೂ ಇರಬೇಕು ಅಂತ ಹೇಳಿದ್ರೆ ಯಾವ್ದಾದ್ರು ಆಧಾರ ಪಡ್ಕೋಬೇಕು. ಅದ್ರ ವಸ್ತುಗಳ ಮರದ ಮೇಲೆನೋ ಅಥವಾ ಯಾವುದೋ ಒಂದು ವಸ್ತುವಿನ ಒಳಗಡೆ ಸೇರ್ಕೋಬೇಕು. ಹೀಗೆ ಅಂತಹ ಒಂದು ಶರೀರ ಅವನಿಗೆ ಸಿಕ್ಬಿಡುತ್ತೆ. ಮತ್ತೆ ಅವನಿಗೆ ಭಯ ಆಗತ್ತೆ, ಬೇಜಾರಾಗತ್ತೆ, ತಾನು ಮಾಡಿದ ತಪ್ಪು ಗೊತ್ತಾಗತ್ತೆ, ಅರಿವಿಕೆ ಆಗತ್ತೆ. ಹೋಗಿ ಕ್ಷಮಾಪಣೆ ಕೇಳ್ತಾನೆ. ಲೋಮಶ ಋಷಿಗಳನ್ನ ದಯವಿಟ್ಟು ನಂಗೆ ಕ್ಷಮಿಸಿ, ಈ ಶಾಪದಿಂದ ಮುಕ್ತ ಮಾಡಿ ಅಂತ. ಲೋಮಶ ಋಷಿ ಹೇಳ್ತಾರೆ, ನೀನು ಈ ಮನ್ವಂತರ ಮುಗಿಯೋ ತನಕ ನೀನು ಹೀಗೆ ಇರಬೇಕು. 6ನೇ ಮನ್ವಂತರ ಚಕ್ಷುಷ ಮನು ಅಂದ್ರೆ 72 ದಿವ್ಯ ಯೋಗಗಳು ಮುಗಿಯೋ ತನಕ ನೀನು ಹಿಂಗೆ ಪ್ರೇತ ದೇಹದಲ್ಲೇ ಇರು. ಅನಂತರ 7ನೇ ಮನ್ವಂತರದಲ್ಲಿ, ಇವಾಗ ನಾವು ಇರುವಂತಹ ಈ ಮನ್ವಂತರ ವೈವಸ್ವತ ಮನ್ವಂತರ, 7ನೇ ಮನ್ವಂತರ. ಈ ಮಂತರದಲ್ಲಿ 28ನೇ ದ್ವಾಪರ ಯುಗದಲ್ಲಿ ಭಗವಂತ ಬರ್ತಾನೆ, ಕೃಷ್ಣ ಬರ್ತಾನೆ. ಆಗ ಅವನ ಪಾದ ಸ್ಪರ್ಶದಿಂದ ನಿನ್ನ ಉದ್ಧಾರ ಆಗತ್ತೆ ಅಂತ ಆಶೀರ್ವಾದ ಮಾಡ್ತಾರೆ. ಕೃಷ್ಣ ಬ್ರಹ್ಮನ ದಿವಸದಲ್ಲಿ ಒಮ್ಮೆ ಮಾತ್ರ ಬರ್ತಾನೆ, ಒಂದು ದಿವಸದಲ್ಲಿ. ಪ್ರತಿ ದ್ವಾಪರ ಯುಗದಲ್ಲಿ ಕೃಷ್ಣ ಬರೋದಿಲ್ಲ, ಬ್ರಹ್ಮನ ಒಂದು ದಿವಸದಲ್ಲಿ. ಅಂದ್ರೆ 7ನೇ ಮನ್ವಂತರದಲ್ಲಿ, ಒಂದು 22ನೇ ದ್ವಾಪರ ಯುಗದಲ್ಲಿ ಮಾತ್ರ ಪೂರ್ಣ ಪುರುಷೋತ್ತಮ ಕೃಷ್ಣ ಗೋಲೋಕ ವೃಂದಾವನದಿಂದ ಪೂರ್ಣ ಶಕ್ತಿಯಿಂದ ಭಗವಂತ ಅವತರಿಸ್ತಾನೆ. ಅವನಿಂದ ನಿನ್ನ ಮುಕ್ತಿ ಆಗುತ್ತೆ ಅಂತ ಆಶೀರ್ವಾದ ಮಾಡ್ತಾರೆ. ಆ ಉತ್ಕಚ ಅಂದ್ರೆ ಯಾವುದೋ ಹಿಂದಿನ ಮನ್ವಂತರದಿಂದ ಎಷ್ಟು 1000 ದಿವ್ಯಯೋಗಗಳಾಯಿತು. ಆ ದಿವ್ಯಯೋಗಗಳನ್ನು ದಾಟಿ ನಂತರ ಅವನು ಉದ್ಧಾರ ಮಾಡಲಿಕ್ಕೆ ಭಗವಂತ ಒಂದು ಆ ಲೋಮಶ ಋಷಿಗಳ ಮಾತು ನೆರವೇರಿಸಬೇಕು, ಮತ್ತೆ ಈ ವ್ಯಕ್ತಿಯನ್ನು ಉದ್ಧಾರ ಮಾಡಬೇಕು ಎಂದು ಹೇಳಿ ಕೃಷ್ಣ ಆ ಶಕಟ, ಆ ಬಂಡಿಯ ರೂಪದಲ್ಲಿ ಒಳಗಡೆ ಸೇರ್ಕೊಂಡಿದ್ದ ಉತ್ಕಚ. ಕಾಲಕ್ರಮೇಣ ಅವನು ಕಂಸನ ಅಧೀನದವನಾಗಿದ್ದ. ಮತ್ತೆ ಕೃಷ್ಣನ ಸಂಹಾರ ಮಾಡಬೇಕು ಅಂತಾನೆ ಬಂದಿದ್ದ ಅವನು ಕೂಡ ಅಲ್ಲಿ ಸೇರ್ಕೊಂಡು. ಅದರಿಂದ ಕೃಷ್ಣ ಸಕಲ ಜಗತ್ತಿನ ಒಡೆಯ, ಸರ್ವಜ್ಞನಾದಂಥವನು, ಎಲ್ಲ ವಿಷಯವನ್ನು ತಿಳಿದು ಅವನ ಉದ್ಧಾರವನ್ನು ಮಾಡಿದ್ದಾನೆ ಎಂದು ಶ್ರೀಲ ಭಕ್ತಿ ವಿನೋದ್ ಠಾಕೂರರು ಶ್ರೀ ಚೈತನ್ಯ ಶಿಕ್ಷಾಮೃತ ಆ ಗ್ರಂಥದಲ್ಲಿ ವಿಷಯವನ್ನು ತಿಳಿದಿದ್ದಾರೆ, ಹೇಳಿದ್ದಾರೆ. ಹಾಗೂ ಈ ತೃಣಾವರ್ತ ಏನನ್ನು ಸೂಚಿಸುತ್ತಾನೆ? ಇದೊಂದು ಅನರ್ಥ. ನಮ್ಮ ಹಳೆಯ ಬುದ್ಧಿಗಳು, ಸೋಂಬೇರಿತನ, ದಡ್ಡತನ, ಸುಳ್ಳು ಅಹಂಕಾರ, ಇದನ್ನು ಸೂಚಿಸುತ್ತೆ. ಕೃಷ್ಣ ಭಕ್ತಿ ಮಾಡೋದ್ರಿಂದ ಇಂತಹ ಗುಣಗಳು ನಾಶವಾಗತ್ತೆ.
ಬಲಿಷ್ಠ ಗೋಪಜನರು ಪಾತ್ರೆ ಪರಡಿಗಳನ್ನು ಬಂಡಿಯಲ್ಲಿ ಮತ್ತೆ ಜೋಡಿಸಿ ಅದನ್ನು ಮುಂಚಿನಂತೆ ಸರಿ ಮಾಡಿದರು. ಬಳಿಕ ಬ್ರಾಹ್ಮಣರು ದುಷ್ಟಗ್ರಹ ತೃಪ್ತಿಗಾಗಿ ಅಗ್ನಿಯ ಹೋಮವನ್ನು ವಿಧಿವತ್ತಾಗಿ ನೆರವೇರಿಸಿ ಧಾನ್ಯ, ದರ್ಬೆ, ನೀರು ಮತ್ತು ಮೊಸರುಗಳಿಂದ ಭಗವಂತನನ್ನು ಪೂಜಿಸಿದರು. ಅಸೂಯೆ, ಅಸತ್ಯ ಮತ್ತು ಅನಗತ್ಯ ಜಂಬಗಳಿಂದ ಮುಕ್ತರಾದ ಹಾಗೂ ಇತರ ಸಂಪತ್ತನ್ನು ಕಂಡು ಕರುಬದ ಬ್ರಾಹ್ಮಣರ ಆಶೀರ್ವಾದ ಎಂದಿಗೂ ವ್ಯರ್ಥವಾಗುವುದಿಲ್ಲ. ಇದನ್ನು ಅರಿತಿದ್ದ ನಂದ ಮಹಾರಾಜನು ಶಾಂತಚಿತ್ತತೆಯಿಂದ ಕೃಷ್ಣನನ್ನು ತೊಡೆಯಲು ಮೇಲಿರಿಸಿಕೊಂಡು ಋಗ್ವೇದ, ಯಜುರ್ವೇದ ಮತ್ತು ಸಾಮವೇದಗಳ ಪವಿತ್ರ ಮಂತ್ರಗಳ ಪ್ರಕಾರ ಹಬ್ಬದ ವಿಧಿಯನ್ನು ಆಚರಿಸುವಂತೆ ಅಂತಹ ಸತ್ಯವಂತ ಬ್ರಾಹ್ಮಣರನ್ನು ಆಹ್ವಾನಿಸಿದರು. ಹಾಗೆ ಮಂತ್ರಗಳನ್ನು ಘೋಷಿಸುತ್ತಿರುವಾಗ ಅವನು ಶುದ್ಧ ಮೂಲಿಕೆಗಳಿಂದ ಕೂಡಿದ ನೀರಿನಿಂದ ಮಗುವಿಗೆ ಸ್ನಾನ ಮಾಡಿಸಿದನು. ಅಗ್ನಿಹೋಮದ ಬಳಿಕ ಎಲ್ಲ ಬ್ರಾಹ್ಮಣರಿಗೂ ಉತ್ತಮವೂ ಸಮೃದ್ಧವೂ ಆದ ಭೋಜನವನ್ನು ನೀಡಿದನು. ಬ್ರಾಹ್ಮಣರ ಸೇವೆ ಮಾಡುವಂತಹದ್ದು ಅತ್ಯಂತ ಅವಶ್ಯಕ. ಗೋಬ್ರಾಹ್ಮಣ ಹಿತಾಯಚ. ಬ್ರಾಹ್ಮಣರು ತಪಸ್ವಿಗಳು, ಯಾವಾಗಲೂ ಭಗವಂತನ ಚಿಂತನೆ ಮಾಡಿರೋ ಕಾರಣ ಅವರು ಹೇಳಿದಂತಹ ಒಂದು ಆಶೀರ್ವಾದಗಳು ಅದನ್ನು ಭಗವಂತ ನೆರವೇರಿಸ್ತಾನೆ. ಆದ ಕಾರಣ ಬ್ರಹ್ಮಚಾರಿ ಗುರುಕುಲೇ ವಾಸನ್ ದಂತೋ ಗುರೋಹಿತಂ. ಇಲ್ಲಿ ದಾಂತಹ ಎಂದ ಶಬ್ದ ಮುಖ್ಯ. ದಾಂತ ಅಂದರೆ ಅಸೂಯ ಪರನಲ್ಲದವನು, ವಿಚಲಿತನಾಗದವನು ಅಥವಾ ಹುಸಿ ಪ್ರತಿಷ್ಠೆಯಿಂದ ಉಬ್ಬಿ ಹೋಗದವನು. ಸಮಾಜದಲ್ಲಿ ಇಂತಹ ಬ್ರಾಹ್ಮಣರನ್ನು ಪ್ರಬಲಿಸಲು ಕೃಷ್ಣ ಪ್ರಜ್ಞೆ ಆಂದೋಲನದ ಮೂಲಕ ನಾವು ಪ್ರಯತ್ನಿಸುತ್ತಿದ್ದೇವೆ. ಶ್ರೀಲ ಪ್ರಭುಪಾದರು ಈ ತಾತ್ಪರ್ಯದಲ್ಲಿ ಬರಿತಾ ಇದ್ದಾರೆ, ಬ್ರಾಹ್ಮಣ ಅಂದ್ರೆ ಏನು, ನನಗೆ ಯಾವುದೇ ರೀತಿಯ ಭೌತಿಕವಾದಂತಹ ಆಸಕ್ತಿ, ಪ್ರತಿಷ್ಠೆ, ಗೌರವ ಇದರಲ್ಲಿ ಯಾವುದೇ ಇಲ್ಲ. ನನ್ನ ಏಕೈಕ ಚಿಂತನೆ ಭಗವಂತನ ತೃಪ್ತಿಗೊಳಿಸಬೇಕು ಅಂತ. ಹೇಗೆ ಮಾಡುವುದರಿಂದ ಒಬ್ಬ ವ್ಯಕ್ತಿಯು ತನ್ನ ಸಮಸ್ತ ಮನಸ್ಸನ್ನು ಈ ಭೌತಿಕ ವಿಷಯಗಳಿಂದ ವೈರಾಗ್ಯವನ್ನು ಪಡ್ಕೊಂಡು ಅವನು ಯಾವುದೇ ಜಾತಿಯವನಾಗಿರ್ಲಿ, ಯಾವುದೇ ದೇಶದವನಾಗಿರ್ಲಿ, ಎಂತಹ ಒಂದು ಕೆಲಸಗಳು, ಕೃತ್ಯಗಳು ಮಾಡಿರಲಿ, ಆದ್ರೆ ಯಾವಾಗನು ಬದಲಾಗ್ತಾನೆ. ಸಂಸ್ಕಾರಾತ್ ಭವೇದ್ ದ್ವಿಜ. ಯಾವ ಸಂಸ್ಕಾರ, ಗುರುಗಳನ್ನು ಸ್ವೀಕಾರ ಮಾಡಿ ಗುರು ನಡಿತೀನಿ ಅಂತ ಅವನು ಮುಂದಾಗ್ತಾನೆ, ಅಂತರ ಅದ್ರಲ್ಲಿ ಸಾಧನೆ ಮಾಡ್ತಾ ಮುಂದುವರಿತಾನೆ, ಅವರನ್ನು ವೈಷ್ಣವ ಅಂತ ಸ್ವೀಕಾರ ಮಾಡಬೇಕು. ವೈಷ್ಣವ, ಬ್ರಾಹ್ಮಣ ಅದು ಕೇವಲ ಜಾತಿ ಅಲ್ಲ, ಬದಲಾಗಿ ಅವನು ಮಾಡುವಂತಹ ಆಚರಣೆ ಹಾಗೂ ಅವನು ಬೆಳೆದಿರುವಂತಹ ಪ್ರಜ್ಞೆಯಿಂದ ಕೃಷ್ಣ ಎಲ್ಲರನ್ನೂ ಸ್ವೀಕಾರ ಮಾಡ್ತಾರೆ. ಯಾರು ಬದಲಾಗ್ತಾರೆ, ಪ್ರಾಯಶ್ಚಿತ್ತ ಮಾಡಿಕೊಂಡು ಈಗ ನಾನು ಶುದ್ಧ ರೀತಿಯಲ್ಲಿ ನಡೀತೀನಿ ಅಂತ ಯಾರು ಮುಂದಾಗ್ತಾರೆ, ಭಗವಂತ ಅವರನ್ನು ಸ್ವೀಕಾರ ಮಾಡ್ತಾನೆ, ಶುದ್ಧ ಭಕ್ತರಾಗಿ ಅವನು ಸ್ವೀಕಾರ ಮಾಡ್ತಾನೆ. ಹಾಗೆಯೇ ನಮ್ಮನ್ನು ಕೂಡ ಭಗವಂತ ಸ್ವೀಕಾರ ಮಾಡ್ತಾನೆ. ಯಾವಾಗ ನಾವು ಭೌತಿಕ ಎಲ್ಲ ವಿಷಯಗಳು, ಕಾಮ, ಕ್ರೋಧ, ಮದ, ಮಾಚರ್ಯ, ಲೋಭ, ಮೋಹ, ಹೆಣ್ಣು, ಹಣ್ಣು, ಮಣ್ಣು, ಗೌರವ, ಆಸಕ್ತಿಗಳು, ಪ್ರತಿಷ್ಠೆ, ಅನೇಕ ಜನ ಹಿಂಬಾಲಕರು, ಇಂತಹ ಒಂದು ಆಸೆಗಳು, ಇದೆಲ್ಲ ಯಾವಾಗ ತ್ಯಾಗ ಮಾಡ್ತೀವಿ, ಹಾಗೂ ನನಗೆ ಏನು ಬೇಕಾಗಿಲ್ಲ, ಒಂದೇ ಒಂದು ನನ್ನ ಇಚ್ಛೆ, ನಾನು ಕೃಷ್ಣನ ಭಕ್ತರ ಸೇವಕನಾಗಿರಬೇಕು ಅಂತ ಭಾವನೆ ಬೆಳೆಸ್ಕೊಂಡಾಗ ಆಗ ಭಗವಂತ ನಮ್ಮ ಎಲ್ಲ ಕಷ್ಟಗಳಿಂದ ನಿವಾರಿಸಿ ನಮ್ಮನ್ನು ತನ್ನ ಧಾಮಕ್ಕೆ ಕರೆದೊಯ್ತಾನೆ. ನಂದ ಮಹಾರಾಜನು ತನ್ನ ಮಗ ಕೃಷ್ಣನ ಸೌಭಾಗ್ಯಕ್ಕೋಸ್ಕರ ವಸ್ತ್ರ, ಪುಷ್ಪ ಮತ್ತು ಚಿನ್ನದ ಕಂಠಹಾರಗಳಿಂದ ಅಲಂಕೃತವಾದ ಗೋವುಗಳನ್ನು ಬ್ರಾಹ್ಮಣರಿಗೆ ದಾನವಾಗಿ ಕೊಟ್ಟನು. ಸಾಕಷ್ಟು ಹಾಲು ಕೊಡುವ ಈ ಗೋವುಗಳನ್ನು ಬ್ರಾಹ್ಮಣರು ಸ್ವೀಕರಿಸಿ ಆ ಕುಟುಂಬವನ್ನು ವಿಶೇಷವಾಗಿ ಕೃಷ್ಣನನ್ನು ಆಶೀರ್ವಾದ ಮಾಡಿದರು. ವೇದ ಸ್ತೋತ್ರಗಳನ್ನು ಪಠಿಸುವುದರಲ್ಲಿ ಪೂರ್ಣ ನಿಪುಣರಾದ ಆ ಬ್ರಾಹ್ಮಣರು ಯೋಗ ಸಿದ್ಧಿಯುಕ್ತ ಯೋಗಿಗಳಾಗಿದ್ದರು. ಅವರ ಆಶೀರ್ವಚನಗಳು ಖಂಡಿತ ಎಂದಿಗೂ ಫಲಪ್ರದವಾಗದೇ ಇರಲಿಲ್ಲ. ಬ್ರಾಹ್ಮಣರು ಮಾಡುವಂತಹ ಆಶೀರ್ವಾದ ಯಾವತ್ತೂ ಅದು ನಿಷ್ಫಲ ಆಗೋದಿಲ್ಲ. ಸಾಧು ಸಂಘ ಸರ್ವಶಾಸ್ತ್ರ ಕಹೆ, ಲವ ಮಾತ್ರ ಸಾಧು ಸಂಘ ಸರ್ವಸಿದ್ಧಿ ಹೋಯ್. ಹೇಗೆ ನಾವು ಪೂರ್ವ ಜನ್ಮಗಳಲ್ಲಿ ಏನೇನು ಪಾಪಗಳು ಮಾಡಿರ್ತೀವೋ, ಎಷ್ಟೆಷ್ಟು ಹೊರೆ ಪಾಪಗಳಿದೆ ಗೊತ್ತಿಲ್ಲ. ಇಂದ ನಾವು ಶುದ್ಧ ಭಕ್ತರ ಸಂಘ ಮಾಡೋದ್ರಿಂದ, ಅವರ ಕೃಪೆಗೆ ಪಾತ್ರರಾಗೋದ್ರಿಂದ, ಅವರು ಮಾಡುವಂತಹ ಪ್ರಾರ್ಥನೆಗಳಿಂದ, ಅವರು ಭಗವಂತನ ಪ್ರಾರ್ಥನೆ ಮಾಡಿಕೊಂಡ್ರೆ ಭಗವಂತ ನಮ್ಮ ಮೇಲೆ ಕೃಪೆ ತೋರಿಸ್ತಾನೆ. ಹಾಗೂ ನಮ್ಮ ಬುದ್ಧಿ ಭಗವಂತ ನಮ್ಮ ಹೃದಯದಲ್ಲಿ ಇದ್ದಾನೆ ಚಿತ್ ಗುರುವಾಗಿ, ಹಾಗೂ ನಮಗೆ ಜ್ಞಾಪಕ ಶಕ್ತಿ ಹಾಗೂ ನಮ್ಮನ್ನು ವಿಸ್ಮರಣೆ ಮಾಡಿಸೋಕೆ ಬುದ್ಧಿ ಕೊಡುವಂತಹವನು ಕೃಷ್ಣನ್. ಇಂದ ಆ ಶುದ್ಧ ಭಕ್ತರು ಪ್ರಾರ್ಥನೆ ಮಾಡಿಕೊಂಡಾಗ ನಮ್ಮ ಹೃದಯದಲ್ಲಿರುವಂತಹ ಪರಮಾತ್ಮ ನಮ್ಮ ಎಲ್ಲ ಅಜ್ಞಾನ ಹೋಗಲಾಡಿಸ್ತಾನೆ ಹಾಗೂ ನಮಗೆ ಜ್ಞಾನದ ಪ್ರಕಾಶವನ್ನು ನೀಡುತ್ತಾನೆ, ಭಕ್ತಿಯನ್ನು ನೀಡುತ್ತಾನೆ.
ಏಕದಾರೋಹ ಮಾರೂಢಂ ಲಾಲಯಂತಿ ಸುತಂ ಸತಿ ಗರಿಮಾಣಂ ಶಿಶೋರ್ವೋಡುಂ ನಾಸೇಹಿ ಗಿರಿಕೂಟವತ್. ಕೃಷ್ಣನ 1 ವರ್ಷದವನಾಗಿದ್ದಾಗ ಒಂದು ದಿನ ತಾಯಿ ಯಶೋದೆ ಅವನನ್ನು ತನ್ನ ತೊಡೆಯ ಮೇಲೆ ಇರಿಸಿಕೊಂಡು ತಟ್ಟುತ್ತಿದ್ದಳು. ಇದ್ದಕ್ಕಿದ್ದಂತೆ ಮಗು ಗಿರಿಶಿಖರದಂತೆ ಭಾರವಾಗಿ ತೋರಿತು. ಭಾರವನ್ನು ಅವಳ ಕೈಯಿಂದ ತಡೆದುಕೊಳ್ಳಲಾಗಲಿಲ್ಲ. ಮಗು ಇಡೀ ವಿಶ್ವದಂತೆ ಭಾರವಾಗಿ ತೋರಿ ಆತಂಕಗೊಂಡು ಯಾವುದಾದರೂ ದೆವ್ವವೋ ರಾಕ್ಷಸನ ಮಗುವಿಗೆ ಕಾಟ ಕೊಡುತ್ತಿರಬಹುದೆಂದು ಬಗೆದ ತಾಯಿ ಯಶೋದೆ ಚಕಿತಳಾಗಿ ಅವನನ್ನು ಕೆಳಗಿಳಿಸಿದಳು. ನಾರಾಯಣನು ಧ್ಯಾನಿಸಲು ತೊಡಗಿದಳು. ಬರಲಿರುವ ಅವಂತರವನ್ನು ಮುಂಗಂಡು ಈ ಭಾರ ಪರಿಹಾರಕ್ಕೆ ಅವಳು ಬ್ರಾಹ್ಮಣರನ್ನು ಕರೆಸಿ ತನ್ನಿತರ ಮನೆ ಕೆಲಸಗಳಲ್ಲಿ ತೊಡಗಿದಳು. ನಾರಾಯಣ ಪಾದ ಪದ್ಮಗಳನ್ನು ನೆನೆಯುವುದರ ಹೊರತು ಅವಳಿಗೆ ಬೇರೆ ದಾರಿ ಇರಲಿಲ್ಲ. ಎಲ್ಲದರ ಮೂಲವು ಕೃಷ್ಣನೇ ಎಂದು ಅವಳಿಗೆ ಗೊತ್ತಾಗಲಿಲ್ಲ. ಇದು ವೃಂದಾವನ ನಿವಾಸಿಗಳ ಭಾವನೆ. ಅವರು ಯಾವಾಗಲೂ ಕೂಡ ಏನೇ ಸನ್ನಿವೇಶದಲ್ಲೂ ಕೂಡ ವಿಷ್ಣುವಿನ ಚಿಂತನೆ ಮಾಡ್ತಾ ಇದ್ರು. ವಾಸುದೇವ, ಕೇಶವ, ಮುಕುಂದ, ಮುರಾರಿ ಯಾವಾಗಲೂ ಧ್ಯಾನ ಮಾಡ್ತಾ ಇದ್ರು. ಹೀಗೆ ಭಗವಂತನ ಧ್ಯಾನ ಸದಾ ಮಾಡುತ್ತಿದ್ದರಿಂದ ಭಗವಂತ ಅವರ ರಕ್ಷಣೆ ಮಾಡ್ತಾನೆ. ಇಲ್ಲಿ ಸ್ವಯಂ ಕೃಷ್ಣನೇ ಬಂದಿದ್ದಾನೆ. ಸಕಲ ವಿಷ್ಣು ರೂಪಗಳ ಮೂಲ ಕೃಷ್ಣ. ಆದರೆ ಇಲ್ಲಿ ಅವನು ಆ ಯೋಗ ಮಹಾಯೆಯ ಪ್ರಭಾವದಿಂದ ಅವರಿಗೆ ತಾನೇ ಭಗವಂತ ಅನ್ನೋದು ಅವರಿಗೆ ಗೊತ್ತಾಗ್ತಾ ಇರಲಿಲ್ಲ. ಸಾಧಾರಣ ತಂದೆ ತಾಯಿಯ ಹಾಗೆ ಮಗು ರಕ್ಷಣೆಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಹಾಗೆ ಸೂಚನೆ ನಮಗ್ ಕೊಡ್ತಾ ಇದ್ದಾರೆ. ನಾವು ನಮ್ಮ ಮನೆಯಲ್ಲಿ ಎಲ್ಲಾ ರೀತಿಯ ರಕ್ಷಣೆ ಆಗಬೇಕು. ಈ ಭೌತಿಕ ಜಗತ್ತು ದುಃಖಾಲಯಂ ಅಶಾಶ್ವತಂ ಪದಂ ಪದಂ ಯತ್ ವಿಪದಾಂ. ಪ್ರತಿಯೊಂದು ಹೆಜ್ಜೆ ಹೆಜ್ಜೆಯು ನಾನಾ ರೀತಿಯ ಕಷ್ಟಗಳಿಂದ ಕೂಡಿದೆ. ಯಾವಾಗ ಯಾವ ರೀತಿ ಯಾವ ಕಡೆಯಿಂದ ವಿಪತ್ತು ಬರುತ್ತೆ ಗೊತ್ತಾಗೋದಿಲ್ಲ. ಆದ್ರಿಂದ ಈ ಎಲ್ಲಾ ವಿಪತ್ತುಗಳ ರಕ್ಷಣೆ ಆಗಬೇಕಾದ್ರೆ ಭಗವಂತನ ಸ್ಮರಣೆ ಸದಾ ಮಾಡುತ್ತಿರಬೇಕು. 24 ಗಂಟೆ ತಪಸ್ಯ ಮಾಡುತ್ತಿರಬೇಕು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಸದಾ ನಮ್ಮ ನಾಲಿಗೆಯಲ್ಲಿ ಜಪಿಸುತ್ತಿರಬೇಕು. ಹೀಗೆ ಕೃಷ್ಣ ನೆಲದ ಮೇಲೆ ಕುಳಿತಿದ್ದಾಗ ಕಂಸನ ಸೇವಕನಾದ ತೃಣಾವರ್ತ ರಾಕ್ಷಸನು ಕಂಸನಿಂದ ಪ್ರೇರಿತನಾಗಿ ಸುಂಟರ್ಗಾಳಿಯ ರೂಪದಲ್ಲಿ ಅಲ್ಲಿಗೆ ಬಂದು ಮಗುವನ್ನು ಅತ್ಯಂತ ಸುಲಭವಾಗಿ ಗಾಳಿಯಲ್ಲಿ ಕೊಂಡೊಯ್ದನು. ಗೋಕುಲಂ ಸರ್ವ ಮಾ ವೃಣ್ವನ್ ಮುಷ್ಣಂಶ ಕ್ಷೋಂಶಿ ರೇಣುಭಿಹಿ ಈರಯನ್ ಸಮಾಹ ಘೋರ ಶಬ್ದೇನ ಪ್ರದಿಶೋ ದಿಶಃ. ಆ ರಾಕ್ಷಸನು ಪ್ರಬಲವಾದ ಸುಂಟರ ಗಾಳಿಯ ಹಾಗೆ ವರ್ತಿಸುತ್ತಾ ಗೋಕುಲ ಪ್ರದೇಶವನ್ನೆಲ್ಲ ಧೂಳಿನ ಕಣಗಳಿಂದ ಆವರಿಸಿದನು. ಎಲ್ಲರ ದೃಷ್ಟಿಯನ್ನು ಮಂದಗೊಳಿಸುತ್ತಾ ಮಹಾಭಯಂಕರ ಶಬ್ದದೊಂದಿಗೆ ಎಲ್ಲೆಲ್ಲಿಯೂ ಹಾಯ್ದೋಡಿದನು. ಒಂದು ಕ್ಷಣ ಧೂಳು ಗಾಳಿಯು ಹುಲ್ಲು ನೆಲದ ಮೇಲೆಲ್ಲಿ ದಟ್ಟವಾಗಿ ಕತ್ತಲೆಯನ್ನು ಕವಿಸಿತು. ತಾಯಿ ಯಶೋದೆಗೆ ತಾನು ಇರಿಸಿದ್ದ ಕಡೆ ಮಗ ಕಾಣಿಸಲಿಲ್ಲ. ತೃಣಾವರ್ತನು ಮರಳಿನ ಕಣಗಳನ್ನು ಚೆಲ್ಲಾಡಿದರೆಂದೇ ಜನರು ತಮ್ಮನ್ನು ತಾವೇ ಕಾಣದಾದರು. ಇತರರನ್ನಂತೂ ಕಾಣುವುದಂತೆಯೇ ಇರಲಿಲ್ಲ. ಈ ರೀತಿ ಅವರು ಭ್ರಾಂತಿಯಿಂದ ತಲ್ಲಣಗೊಂಡರು. ಸುಂಟರ ಗಾಳಿಯು ಬಲವಾಗಿ ಬೀಸಿದ್ದರಿಂದ ಉಂಟಾದ ಧೂಳು ಗಾಳಿಯಲ್ಲಿ ತಾಯಿ ಯಶೋದೆಗೆ ತನ್ನ ಮಗನು ಎಲ್ಲಿದ್ದಾನೆಂದಾಗಲಿ ಇದ್ದೆಲ್ಲ ಏಕೈಂತೆಯಿಂದಾಗಲಿ ತಿಳಿಯಲಿಲ್ಲ. ಕರುವನ್ನು ಕಳೆದುಕೊಂಡ ಹಸುವಿನಂತೆ ಅವಳು ನೆಲಕ್ಕೆ ಕುಸಿದು ದಯಾರ್ಥಳಾಗಿ ಹಲುಬತೊಡಗಿದಳು. ಧೂಳು ಗಾಳಿಯ ರಭಸವು ಕಡಿಮೆಯಾದಾಗ ಯಶೋದೆಯ ಸಖಿಯರಾದ ಇತರ ಗೋಪಿಯರು ತಾಯಿ ಯಶೋದೆಯ ದಯಾರ್ಥ ರೋಧವನ್ನು ಕೇಳಿ ಅಲ್ಲಿಗೆ ಬಂದರು. ಕೃಷ್ಣನು ಅಲ್ಲಿ ಕಾಣದೆ ಅವರು ತುಂಬಾ ದುಃಖಿತರಾಗಿ ಕಣ್ಣೀರು ತುಂಬಿ ತಾಯಿ ಯಶೋದೆಯ ಜೊತೆ ಕೂಡಿ ಅಳತೊಡಗಿದರು. ತೃಣಾವರ್ತ ಅನ್ನುವಂಥ ಅಸುರ ಬಿರ್ಗಾಳಿಯ ರೂಪದಲ್ಲಿ ಬರ್ತಾನೆ. ಹೇಗೆ ಸುಂಟರ ಗಾಳಿ ತಿರುಗ್ತಾ ಇರುತ್ತೆ, ಅದು ಎಲ್ಲ ಆಸುರಿ ಅಂಶಗಳು. ಇವಾಗಲೂ ಕೆಲವೊಮ್ಮೆ ನಾವು ನೋಡ್ತೀವಿ ಅಂತಹ ಗಾಳಿಗಳು ಬರ್ತಾ ಇರುತ್ತೆ, ಸುಂಟರ ಗಾಳಿಗಳು. ಅಮೆರಿಕಾದಲ್ಲೆಲ್ಲ ಅದನ್ನ ಟೊರ್ನಾಡೋ ಅಂತ ಹೇಳ್ತಾರೆ. ತುಂಬಾ ವಿಶಾಲವಾದಂತಹ, ನಮ್ಗೆ ಅಲ್ಲಿ ಏನ್ ಕೇಳ್ತಿರೋ ಗಾಳಿ ತಿರುಗ್ತಾ ಕಾಣೋದು. ಆದ್ರೆ ಎಲ್ಲೊಂದು ದುಷ್ಟ ಶಕ್ತಿ ಇದೆ. ಎಲ್ಲಾ ಕಾರ್ಯಗಳಿಗೂ ಏನೋ ಒಂದು ಶಕ್ತಿ ಇರುತ್ತೆ, ಅದ್ರ ಹಿಂದೆ ಒಂದು ವ್ಯಕ್ತಿತ್ವ ಇರುತ್ತೆ. ದುಷ್ಟಶಕ್ತಿಗಳ ಪ್ರಭಾವ ಹೆಂಗೆ ಈ ಜಗತ್ತಿನಲ್ಲಿ, ಇದರೆಲ್ಲ ದುರ್ಗಾದೇವಿಯ ಸೇವಕರು. ಈ ಜಗತ್ತು ದುರ್ಗಾದೇವಿಯ ಅಧೀನದಲ್ಲಿದೆ. ಈ ಜಗತ್ತಿನಲ್ಲಿ ಏನೆಲ್ಲ ಕಾರ್ಯಗಳಾಗುತ್ತೆ ಅದಕ್ಕೆ ದುರ್ಗಾದೇವಿ ಅಧಿಪತಿ. ಅವಳ ಅಧೀನದಲ್ಲಿ ನಾನಾ ರೀತಿಯ ಸಂಕಟಗಳು ಬರ್ತಾ ಇದೆ. ಯಾಕೆ ಸಂಕಟಗಳು ಬರ್ತಾ ಇದೆ? ನಾವು ಭಗವಂತನ ಚಿಂತನೆ ಮಾಡದೇ ಇರೋ ಕಾರಣ. ಆಗ ನಾವು ಭಗವಂತನ ಚಿಂತನೆ ಮಾಡ್ತೀವಿ, ಆಗ ನಮ್ಮನ್ನು ದುರ್ಗಾದೇವಿ ಎಲ್ಲಾ ರೀತಿಯ ಕಷ್ಟಗಳಿಂದ ಬಿಡುಗಡೆ ಮಾಡ್ತಾಳೆ. ಇಲ್ಲಿ ಈ ಸುಂಟರ ಗಾಳಿಯ ರೂಪದಲ್ಲಿರುವಂತಹ ತೃಣಾವರ್ತ ಅವನು ಬಂದು ಕೃಷ್ಣನನ್ನು
ಎತ್ಕೊಂಡು ಆಕಾಶದಲ್ಲಿ ಹೋಗಿದ್ದಾನೆ. ತೃಣಾವರ್ತಃ ಶಾಂತರಯೋ ವಾತ್ಯರೂಪಾದರೋ ಹರನ್ ಕೃಷ್ಣಂ ನಭೋಗತೋ ಗಂತುಂ ನಾಶಕ್ನೋದ್ ಭೂರಿ ಭಾರಭೃತ್. ಪ್ರಬಲನಾದ ಸುಂಟ್ರಗಾಳಿಯ ರೂಪ ಧರಿಸಿದ ತೃಣಾವರ್ತ ರಾಕ್ಷಸನು ಕೃಷ್ಣನು ಆಕಾಶದಲ್ಲಿ ತುಂಬಾ ಎತ್ತರಕ್ಕೆ ಕರೆದೊಯ್ದನು. ಆದರೆ ಕೃಷ್ಣನು ರಾಕ್ಷಸನಿಗಿಂತ ಭಾರವಾದಾಗ ರಾಕ್ಷಸನು ತನ್ನ ಶಕ್ತಿ ಪ್ರಯೋಗವನ್ನು ನಿಲ್ಲಿಸಬೇಕಾಯಿತು. ಇನ್ನು ಮೇಲಕ್ಕೂ ಅವನು ಹೋಗಲಾಗಲಿಲ್ಲ. ಅನೇಕ ಯೋಗ ಸಿದ್ಧಿಗಳಿದೆ. ಅಣಿಮ, ಲಗಿಮ, ಮಹಿಮ, ಪ್ರಾಪ್ತಿ, ಪ್ರಾಕಮ್ಯ, ಈಶಿತ್ವ, ವಶಿತ್ವ ಮತ್ತು ಕಾಮ ವಸಾಯಿತ ಅಷ್ಟಸಿದ್ಧಿಗಳು. ಇದೆಲ್ಲ ಹಠಯೋಗ ಆಚರಣೆ ಮಾಡೋದ್ರಿಂದ ಇದೆಲ್ಲ ಅಷ್ಟಸಿದ್ಧಿಗಳನ್ನು ಪಡಿಬಹುದು. ಅನಿಮ ತುಂಬಾ ಸಣ್ಣದಾಗ್ಬೋದು, ಲಗಿಮ ತುಂಬಾ ಗರಿಗಳಿಗಿಂತ ನವಿಲ್ ಗರಿಗಿಂತ ಭಾರ ಕಡಿಮೆ ಆಗ್ಬೋದು, ಮಹಿಮ ತುಂಬಾ ಬೆಟ್ಟದ ಹಾಗೆ ಭಾರ ಆಗಬಹುದು. ಇಲ್ಲಿ ಕೃಷ್ಣ ತೋರಿಸಿದಂತಹ ಒಂದು ಯೋಗ ಸಿದ್ಧಿ, ತೃಣಾವರ್ತ ಯೋಗ ಸಿದ್ಧಿ ಮಾಡಿದ. ಅವನು ಗಾಳಿಯಲ್ಲಿ ಹಾರ್ಕೊಂಡು ಹೊಟ್ಟೋಗ್ಬಿಟ್ಟ ಮೇಲೆ. ಅದೇ ಭಗವಂತನೂ ಒಂದು ಸಿದ್ಧಿ ತೋರಿಸ್ದ, ಅದೇನು ಮಹಿಮ, ತುಂಬಾ ಭಾರವಾಗ್ಬಿಟ್ಟ. ತೃಣಾವರ್ತ ಎಷ್ಟು ಮೇಲೆ ಎತ್ಕೊಂಡು ಹೋದ್ರು ಕೂಡ ನಂತರ ಒಂದು ಇದರಲ್ಲಿ ಅವನು ಬೆಟ್ಟದ ಹಾಗೆ ಭಾರ ಆಗ್ಬಿಟ್ಟ, ಮತ್ತೆ ಅವನು ಮೇಲೆ ಹೋಗ್ಲಿಕ್ಕೆ ಆಗ್ಲಿಲ್ಲ. ಯಾಕಂದ್ರೆ ಭಗವಂತ ಯೋಗೇಶ್ವರ, ಎಲ್ಲಾ ಯೋಗ ಸಿದ್ಧಿಗಳು ಪ್ರದಾನ ಮಾಡುವಂತವನೇ ಕೃಷ್ಣ. ಅದರಿಂದ ಅವನ ಮೇಲೆ ನಾವು ಯೋಗ ಸಿದ್ಧಿಗಳ ಪ್ರಭಾವ ಮಾಡಲಿಕ್ಕೆ ಆಗೋದಿಲ್ಲ. ಇಲ್ಲಿ ತೃಣಾವರ್ತ ಆ ಒಂದು ಅಜ್ಞಾನದಿಂದ ಸಾಧಾರಣವಾದ ಬಾಲಕನ ತಡೆದು ಸಂಹಾರ ಮಾಡಲಿಕ್ಕೆ ಪ್ರಯತ್ನ ಮಾಡಿದ, ಆಕಾಶಕ್ಕೆ ಕರೆದೊಯ್ದು. ಆದರೆ ಭಗವಂತ ತನ್ನ ಬಲ ಮಹಿಮಾ ಅನ್ನುವಂಥ ಸಿದ್ಧಿಯ ಮೂಲಕ ದೊಡ್ಡ ಭಾರವನ್ನು ಹಾಕಿದ್ದಾನೆ. ತೃಣಾವರ್ತ ಎತ್ತರ ಅಲ್ಲಿಗೆ ಮೇಲೆ ಏಳಲಾದೆ ಇವಾಗ ಆಕಾಶದಿಂದ ಕೆಳಗೆ ಬೀಳಲಿಕ್ಕೆ ಶುರು ಮಾಡಿದ್ದಾನೆ. ಕೃಷ್ಣನ ಭಾರ ತೃಣಾವರ್ತನಿಗೆ ಮಹಾಪರ್ವತದ ಹಾಗೂ ಕಬ್ಬಿಣದ ದಿಮ್ಮಿಯು ಹಾಗೂ ಕಂಡಿತು. ಆದರೆ ಕೃಷ್ಣನು ರಾಕ್ಷಸನ ಕೊರಳನ್ನು ಹಿಡಿದುಕೊಂಡಿದ್ದರಿಂದ ಅವನನ್ನು ನೂಕಿ ಬಿಡಲು ಆಗಲಿಲ್ಲ. ಹೀಗೆ ಅತ್ತ ಮಗುವನ್ನು ಹೊರಲು ಆಗದೆ, ಭಾರವನ್ನು ಇತ್ತ ಬಿಟ್ಟು ಬಿಡಲು ಆಗದೆ ಆ ಮಗುವನ್ನು ಕುರಿತು ಆಶ್ಚರ್ಯಪಟ್ಟನು. ಕೃಷ್ಣನು ತೃಣಾವರ್ತನ ಕೊರಳನ್ನು ಬಲವಾಗಿ ಹಿಡಿದಿದ್ದರಿಂದ ಅವನ ಉಸಿರು ಕಟ್ಟಿತು. ಬಾಯಿಯಿಂದ ಯಾವ ಶಬ್ದವೂ ಹೊರಡಲಿಲ್ಲ. ಕೈ ಕಾಲುಗಳನ್ನು ಆಡಿಸಲಾಗಲಿಲ್ಲ. ರಾಕ್ಷಸನ ಕಣ್ಣು ಗುಡ್ಡೆಗಳು ಸಿಡಿದು ಬಿದ್ದು ಪ್ರಾಣ ನೀಗಿತು. ಆ ಕ್ಷಣವೇ ಮಗುವಿನೊಂದಿಗೆ ವ್ರಜಭೂಮಿಯ ಮೇಲೆ ಬಿದ್ದನು. 3 ತಿಂಗಳ ಬಾಲಕ ಕೃಷ್ಣ. ಆ 3 ತಿಂಗಳ ಬಾಲಕ ಎಷ್ಟು ಪುಟ್ಟವಾದ ಕೈಗಳಿರುತ್ತೆ. ಆ ಪುಟ್ಟವಾದ ಕೈಗಳಲ್ಲಿ ತೃಣಾವರ್ತನ ಕತ್ತರಿಸಿದಾಗ ಅವನಿಗೆ ಉಸಿರೇ ಕಟ್ಟಿ ಹೋಯಿತು. ಅದರಿಂದ ಭಗವಂತನ ರೂಪ ಸಣ್ಣ ಮಗುವಾಗಿ ಅಸುರಿಗೆ ಕಂಡ್ರೂ ಕೂಡ ಸ್ವಯಂ ಭಗವಂತ, ಪೂರ್ಣ ಶಕ್ತಿ ಇರುವಂತಹ ಭಗವಂತನೇ ಅವತರಿಸಿದ. ಅಲ್ಲಿ ನೆರೆದ ಗೋಪಿಯರು ಕೃಷ್ಣನಿಗಾಗಿ ರೋಧಿಸುತ್ತಿರುವಾಗ ರಾಕ್ಷಸನು ಬಂದು ದೊಡ್ಡ ಬಂಡೆಯ ಮೇಲಿಂದ ಬಿದ್ದನು. ಶಿವನ ಬಾಣವು ತ್ರಿಪುರಾಸುರನ್ನು ಇರಿದ ರೀತಿಯಲ್ಲಿ ಅವನ ಕೈಕಾಲುಗಳು ಮುರಿದು ಬಿದ್ದವು. ತಕ್ಷಣವೇ ಗೋಪಿಯರು ಕೃಷ್ಣನನ್ನು ರಾಕ್ಷಸರ ಎದೆಯಿಂದ ಬಿಡಿಸಿಕೊಂಡು ಎಲ್ಲ ಅಪವಿತ್ರವಾದ ಮುಕ್ತನಾದ ಅವನನ್ನು ತಾಯಿ ಯಶೋದೆಯ ಕೈಗಿತ್ತರು. ರಾಕ್ಷಸನು ಆಕಾಶದ ಮೇಲಕ್ಕೆ ಕೊಂಡೊಯ್ದುದನ್ನು ಮಗುವಿಗೆ ನೋವಾಗಲಿ ಅಪಾಯವಾಗಲಿ ಸಂಭವಿಸಲಿಲ್ಲ. ನಂದ ಮಹಾರಾಜನೇ ಮುಂತಾದ ಗೋಪಿ ಜನರು ಈ ದುರಾದೃಷ್ಟದಿಂದ ಮಗು ಪಾರಾದುದಕ್ಕೆ ತುಂಬಾ ಸಂತಸಪಟ್ಟರು. ಅತಿ ಆಶ್ಚರ್ಯವೆಂದರೆ ರಾಕ್ಷಸನು ಈ ಮುಗ್ಧ ಮಗುವನ್ನು ಕೊಂದು ತಿನ್ನಬೇಕೆಂದು ಹೊತ್ತುಕೊಂಡು ಹೋಗಿದ್ದರು. ಮಗು ಸಾಯದೆ ಹಿಂತಿರುಗಿತ್ತು. ಸ್ವಲ್ಪವೂ ಗಾಯವಾಗಿರಲಿಲ್ಲ. ಈ ರಾಕ್ಷಸನು ಕ್ರೂರಿಯೂ ಪಾಪಿಯೂ ಮತ್ಸರಿಯೂ ಆಗಿದ್ದರಿಂದ ತಾನೇ ಹತನಾದ. ಅವನ ಪಾಪ ಕಾರ್ಯವೇ ಇದಕ್ಕೆ ಕಾರಣವಾಗಿತ್ತು. ಇದೇ ಪ್ರಕೃತಿ ನಿಯಮ. ದೇವತಮ ಪರಮಪುರುಷನು ಮುಗ್ಧ ಭಕ್ತರನ್ನು ಯಾವಾಗಲೂ ಕಾಪಾಡುತ್ತಾನೆ ಮತ್ತು ಪಾಪ ಕಾರ್ಯಗಳಲ್ಲಿ ಬದುಕುವ ಪಾಪಿಯರನ್ನು ಯಾವಾಗಲೂ ಜಯಿಸುತ್ತಾನೆ. ಎಲ್ಲ ವೃಂದಾವನದ ನಿವಾಸಿಗಳು ಮುಗ್ಧ ಜನರು, ಶುದ್ಧ ಭಗವಂತನ ಮೇಲೆ ಅವಲಂಬಿತವಾಗಿದ್ದಂಥವರು. ಅವರಿಗೆ ಸಂಪೂರ್ಣವಾದ ನಂಬಿಕೆ ಇತ್ತು, ಭಗವಂತ ನಮ್ಮ ರಕ್ಷಣೆ ಮಾಡ್ತಾನೆ. ರಾಕೆ ಕೃಷ್ಣ ಮಾರಕ್ಕೆ, ಮಾರೆ ಕೃಷ್ಣ ರಾಕೆಗೆ. ಭಗವಂತನ ರಕ್ಷಣೆ ಇದ್ದಾಗ ಯಾರು ಸಂಹಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಎಲ್ಲಾ ವೃಂದಾವನ ನಿವಾಸಿಗಳು ವಿಷ್ಣು ಭಕ್ತರಿದ್ರು. ಭಗವಂತ ಅಲ್ಲಿ ಎಲ್ಲರಿಗೂ ಯಾಕೆ ಕಾಣಿಸೋದಿಲ್ಲ, ಯಾಕೆ ಬರೋದಿಲ್ಲ? ಯಾಕಂದ್ರೆ ಕೃಷ್ಣ ಭಕ್ತಿ ಮಾಡದೇ ಇರೋ ಕಾರಣ. ಆದ್ರೆ ಯಾರು ಅವನ ಭಕ್ತಿ ಮಾಡ್ತಾರೆ ಭಗವಂತಲ್ಲಿ ಅವತರಿಸ್ತಾನೆ. ಅದರಿಂದ ಅವರೆಲ್ಲ ಆಶ್ಚರ್ಯಚಕಿತರಾದ್ರು. ಇಷ್ಟು ದೊಡ್ಡ ರಾಕ್ಷಸ ಅವನು ಸತ್ತು ಬಿದ್ದ, ಆದ್ರೆ ಕೃಷ್ಣನಿಗೆ ಏನೂ ಆಗಿಲ್ಲ. ಇದೆಲ್ಲ ವಿಷ್ಣು ರಕ್ಷಣೆ ಮಾಡಿದ್ದಾನೆ ಎಂದು ಅವರು ಪ್ರಾರ್ಥನೆ ಮಾಡ್ಕೊತಾ ಇದ್ದಾರೆ.
ನಂದ ಮಹಾರಾಜನು ಇತರರು ಹೀಗೆಂದರು. ಸುದೀರ್ಘ ಕಾಲ ನಾವು ಈ ಹಿಂದೆ ತಪಸ್ಸು ಮಾಡಿರಬೇಕು. ದೇವತಮ ಪರಮಪುರುಷನು ಆರಾಧಿಸಿ ಸಾರ್ವಜನಿಕ ಮಾರ್ಗಗಳನ್ನು, ಬಾವಿಗಳನ್ನು ನಿರ್ಮಿಸುವಂತಹ ಪುಣ್ಯ ಕಾರ್ಯಗಳನ್ನು ಮಾಡಿರಬೇಕು. ದಾನವನ್ನು ನೀಡಿರಬೇಕು. ಇದೆಲ್ಲದರ ಪರಿಣಾಮವಾಗಿಯೇ ಈ ಮಗು ಸಾವನ್ನು ಎದುರಿಸಿಯೂ ಹಿಂತಿರುಗಿ ಬಂದು ತನ್ನ ಬಂಧುಗಳಿಗೆ ಸಂತೋಷವನ್ನು ಉಂಟು ಮಾಡಿದ್ದಾನೆ. ಬಾವಿ ತೆಗೆಯೋದು, ಉದ್ಯಾನವನ ಮಾಡುವುದು, ಬಡವರಿಗೆ ದಾನ ಮಾಡುವುದು, ಇದೆಲ್ಲ ಪುಣ್ಯ ಕಾರ್ಯಗಳು. ಕೇವಲ ಪುಣ್ಯ ಕಾರ್ಯ ಮಾಡ್ತಾ ಇದ್ರೆ ನಮ್ಗೆ ಮತ್ತೆ ಮತ್ತೆ ಪುನರಪಿ ಜನನಂ ಪುನರಪಿ ಮರಣಂ ಇದು ನಮಗ್ ಸಿಗ್ತಾ ಇರತ್ತೆ. ಅರೆ ನಾವು ದಾನ ಧರ್ಮ ಮಾಡದೇನೂ ಇರಬಾರ್ದು. ದಾನ ಮಾಡಬೇಕು, ಬಾವಿಗಳು ಕಟ್ಟಿಸ್ಬೇಕು. ಆದಷ್ಟು ನಾವು ನಮ್ಮ ಕೈಲಾದಷ್ಟು ಜನರಿಗೆ ಸಹಾಯ ಮಾಡ್ಲಿಕ್ಕೆ ಪ್ರಯತ್ನ ಮಾಡಬೇಕು ಸಮಾಜದಲ್ಲಿ. ಯಾಕಂದ್ರೆ ಒಂದು ಋಣ ಇದೆ, ಮಾನವ ಋಣ. ಮನುಷ್ಯನಿಗಿರುವಂತಹ ಋಣಗಳಲ್ಲಿ ಒಂದು ಮಾನವ ಋಣ. ಅನ್ಯ ಮನುಷ್ಯರಿಂದ ನಾವು ನಾನಾ ರೀತಿಯಲ್ಲಿ ಸಹಾಯ ಪಡ್ಕೊಂಡಿರ್ತೀವಿ. ಅದರಿಂದ ಪ್ರತಿಯೊಬ್ಬನ ಕರ್ತವ್ಯ ಅವರು ಎಲ್ಲರಿಗೂ ಯಾವುದೇ ರೀತಿ ಸಹಾಯ ಮಾಡ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಆದ್ರೆ ಆ ಸಹಾಯ ಮಾಡೋದ್ರ ಜೊತೆಗೆ ನಾವು ಕೃಷ್ಣ ಭಕ್ತಿಯ ನಾಮವನ್ನು ಕೂಡ ಕೊಡಬೇಕು. ಅವಾಗ ನಾವು ಅನ್ನದಾನ ಮಾಡ್ತೀವಿ, ಭಗವಂತ ಸ್ತುತಿ ಮಾಡಬೇಕು ಅಂತ ಹೇಳಬೇಕು, ಭಗವಂತನ ಲೀಲೆಗಳನ್ನು ಕೇಳಲಿಕ್ಕೆ ಅವಕಾಶ ಕೊಡಬೇಕು, ಪ್ರವಚನಗಳನ್ನು ಆಯೋಜಿಸಿ ಜನರೆಲ್ಲ ಬರಮಾಡಿ ಅವರೆಲ್ಲ ಭಗವಂತನ ಲೀಲೆಗಳನ್ನು ಕೇಳಿ ಅನಂತರ ಅನ್ನದಾನವನ್ನು ಮಾಡಬೇಕು. ಹೀಗೆ ಭಗವಂತನ ಭಕ್ತಿಗೆ ಸೇರಿಸಿ ಸೇವೆಯನ್ನು ಮಾಡೋದ್ರಿಂದ ಅವರು ಜನ್ಮ ರಹಿತವಾಗುತ್ತಾರೆ. ಬೃಹದ್ವನದಲ್ಲಿ ಈ ಎಲ್ಲ ಪ್ರಸಂಗಗಳನ್ನು ನೋಡಿದ ನಂದ ಮಹಾರಾಜನು ಆಶ್ಚರ್ಯದ ಮೇಲೆ ಆಶ್ಚರ್ಯ ಪಡುತ್ತಾ ಮಥುರೆಯಲ್ಲಿ ವಸುದೇವ ಹೇಳಿದ ಮಾತನ್ನು ಜ್ಞಾಪಿಸಿಕೊಂಡನು. ಹೀಗಿರುವಾಗ ಒಮ್ಮೆ ತಾಯಿ ಯಶೋದೆ ಕೃಷ್ಣನ ಎತ್ತಿಕೊಂಡು ತೊಡೆ ಮೇಲಿರಿಸಿ ಮಮತೆಯಿಂದ ಹಾಲು ಕುಡಿಸುತ್ತಿದ್ದಳು. ಎದೆಯಿಂದ ಹರಿದ ಹಾಲನ್ನು ಮಗು ಕುಡಿಯುತ್ತಿತ್ತು. ಹೇ ಪರೀಕ್ಷಿತ್ ರಾಜನೇ, ಮಗು ಕೃಷ್ಣನು ತಾಯಿಯ ಹಾಲನ್ನು ಕುಡಿದು ಮುಗಿಸುವಾಗ ತಾಯಿ ಯಶೋದೆ ಅವನನ್ನು ತಡವುತ್ತಾ ಮಗುವಿನ ಮುದ್ದಾದ ಕಾಂತಸ್ಥ ಮುಖವನ್ನು ನೋಡುತ್ತಿದ್ದಳು. ಆಗ ಮಗು ಆಕಳಿಸಿತು. ತಾಯಿ ಯಶೋದೆ ಅವನು ತೆರೆದ ಬಾಯಿಯಲ್ಲಿ ಇಡೀ ಆಕಾಶ, ಭೂಮಿ, ಊರ್ಧ್ವ, ಗ್ರಹ, ವ್ಯೂಹ, ಸರ್ವ ದಿಕ್ಕುಗಳಿಂದ ತಾರಾಪುಂಜ, ಸೂರ್ಯ, ಚಂದ್ರ, ಅಗ್ನಿ, ಗಾಳಿ, ಸಮುದ್ರಗಳು, ದ್ವೀಪಗಳು, ಪರ್ವತಗಳು, ನದಿಗಳು, ಕಾಡುಗಳು ಮತ್ತು ಎಲ್ಲಾ ಬಗೆಯ ಚರಾಚರ ಜೀವಿಗಳನ್ನು ಕಂಡಳು. ತನ್ನ ಮಗುವಿನ ಬಾಯಿಯಲ್ಲಿ ಇಡೀ ವಿಶ್ವನೇ ಕಂಡಾಗ ತಾಯಿ ಯಶೋದೆಯ ಹೃದಯ ಕಂಪಿಸಿತು. ವಿಸ್ಮಿತಳಾಗಿ ತನ್ನ ತಲ್ಲಣಗೊಂಡ ಕಣ್ಣುಗಳನ್ನು ಮುಚ್ಚಿಕೊಳ್ಳ ಬಯಸಿದಳು. ಸಾವೀಕ್ಷ ವಿಶ್ವಂ ಸಹಸ ರಾಜನ್ ಸಂಜಾತ ವೇ ಪತುಹು ಸಮ್ಮೀಲ್ಯ ಮೃಗಶಾವಾಕ್ಷಿ ನೇತ್ರೆ ಆಸೀತ್ ಸುವಿಸ್ತಮ. ಭಗವಂತ ಪ್ರತಿ ದಿವಸ ನಾನಾ ರೀತಿಯ ಲೀಲೆಗಳು ನಡೀತಾನೆ ಇತ್ತು. ಅನೇಕ ಅಸುರರು ಬರ್ತಾ ಇದ್ರು, ನಾನಾ ರೀತಿಯ ಅಸುರನ್ನು ಸಂಹಾರ ಮಾಡ್ತಾ ಇದ್ದ. ಹಾಗೂ ತನ್ನ ತಂದೆ ತಾಯರಿಗೆ ಹಾಗೂ ವೃಂದಾವನ ನಿವಾಸಿಗಳಿಗೆ ನಾನಾ ರೀತಿಯ ಆನಂದವನ್ನು ಪ್ರದಾನ ಮಾಡ್ತಾ ಇದ್ದ. ಇಲ್ಲಿ ಶ್ರೀಲ ಭಕ್ತಿವಿನೋದ್ ಠಾಕೂರರು ತೃಣಾವರ್ತನ ವಿಷಯವನ್ನು ಹೇಳ್ತಾ ಇದ್ದಾರೆ. ತೃಣಾವರ್ತ ತನ್ನ ಪೂರ್ವ ಜನ್ಮದಲ್ಲಿ ಸಹಸ್ರಾಕ್ಷ ಅನ್ನುವಂತಹ ಮಹಾರಾಜ, ಮಹಾ ತಪಸ್ವಿ. ಮತ್ತೆ ಅವನಿಗೆ 1000 ಜನ ಹೆಂಡತಿಯರಿದ್ರು. ಒಂದು ದಿವಸ ಅವನು ನರ್ಮದಾ ನದಿಯ ತೀರದಲ್ಲಿ, ನರ್ಮದಾ ತೀರ ಅಂದ್ರೆ ಇಲ್ಲಿ ಭೂಲೋಕದಲ್ಲ, ಊರ್ಧ್ವ ಲೋಕಗಳಿಂದ ಹರಿತಾ ಇರುವಂತಹ ನರ್ಮದಾ ತೀರದಲ್ಲಿ ವಿಹಾರ ಮಾಡುತ್ತಾ ತನ್ನ 1000 ಹೆಂಡತಿಯರ ಜೊತೆ ಅವನು ವಿಹಾರವನ್ನು ಮಾಡ್ತಾ ಇದ್ದ. ಪ್ರೇಮದ ಒಂದು ಲೀಲೆಗಳನ್ನು ಮಾಡ್ತಾ ಇದ್ದ. ಆಗ ಅಲ್ಲಿ ದುರ್ವಾಸ ಮುನಿಗಳು ಅವರ ಶಿಷ್ಯಂದ್ರು ಆ ವನದಲ್ಲಿ ನಡ್ಕೋತಾ ಹೋಗ್ತಾ ಇರ್ತಾರೆ. ಆಗ ಈ ಸಹಸ್ರಾಕ್ಷ ತನ್ನ ಹೆಂಡತಿಯರ ಜೊತೆ ಎಷ್ಟು ಲೀನವಾಗಿದ್ದ. ದುರ್ವಾಸ ಮುನಿಗಳು ಬಂದಾಗ ಅವರಿಗೆ ಗೌರವವನ್ನು ಕೊಡ್ಲಿಲ್ಲ. ಆಗ ದುರ್ವಾಸ ಮುನಿಗೆ ತುಂಬಾ ಕೋಪ ಬಂತು. ದುರ್ವಾಸ ಮುನಿಗಳು ಮುಂಚೆನೆ ಶಿವನ ಅಂಶ, ಅದರಿಂದ ತುಂಬಾ ಶೀಘ್ರವಾಗಿ ಅವ್ರ ಕೋಪ ಬರುತ್ತೆ. ಅವ್ರ ಕೋಪ ಬಂದು ಅವರು ಶಾಪ ಹಾಕ್ತಾರೆ. ಹೇ ಮೂರ್ಖ, ಸಾಧುಗಳು ಸಂತರು ಬರ್ತಾ ಇರ್ಬೇಕಾದ್ರೆ ಅವ್ರು ಗೌರವ ಕೊಡಬೇಕು ಅನ್ನುವಂತಹ ಚಿಂತನೆ ಇಲ್ಲದೆ ಪ್ರಾಣಿಗಳ ಹಾಗೆ ನೀನಿಲ್ಲಿ ಸಂಪರ್ಕ ಮಾಡ್ತಾ ಇದೆಯಾ ಹೆಂಡತಿಯರ ಜೊತೆ. ಆದ್ದರಿಂದ ನೀನು ತುರಂತವಾಗಿ ಭೂಲೋಕದಲ್ಲಿ ರಾಕ್ಷಸನಾಗಿ ಹುಟ್ಟು ಅಂತ ಹೇಳಿ ಶಾಪ ಹಾಕ್ಬಿಡ್ತಾರೆ. ಹೀಗೆ ದುರ್ವಾಸ ಮುನಿಗಳ ಶಾಪದಿಂದ ಆ ಸಹಸ್ರಾಕ್ಷ ಅನ್ನುವಂತಹ ರಾಜ ತೃಣಾವರ್ತನಾಗಿ ಅವನು ಹುಟ್ಟುತ್ತಾನೆ. ಅಂದ್ರೆ ಕ್ಷಮೆಯಾಚನೆ ಮಾಡಿದಾಗ ದುರ್ವಾಸ ಮುನಿಗಳು ಅವ್ರಿಗೆ ಹೇಳ್ತಾರೆ, ಕೃಷ್ಣ ಅವತರಿಸಿದಾಗ ಇನ್ನ ಉದ್ಧಾರ ಅನ್ನೋದು ಆಗುತ್ತೆ.
ಹೀಗೆ ಈ ತೃಣಾವರ್ತ ನಮ್ಮಲ್ಲಿರುವಂತಹ ಒಂದು ಸುಳ್ಳು ಅಹಂಕಾರವನ್ನು ಸೂಚಿಸುತ್ತೆ. ವ್ಯಕ್ತಿ ಅನಾವಶ್ಯಕವಾಗಿ ತುಂಬಾ ಅಧ್ಯಯನ ಮಾಡಿಕೊಂಡು ದೊಡ್ಡ ಪಂಡಿತನಾಗಿ ಅವನಿಗೇನಾಗುತ್ತೆ, ಜಂಬ ಅನ್ನೋದು ಬರುತ್ತೆ. ಜ್ಞಾನವನ್ನು ತಿಳಿಯೋದ್ರಿಂದ ಏನಾಗಬೇಕು, ವ್ಯಕ್ತಿಯಲ್ಲಿ ನಮ್ರ ಭಾವನೆ ತರಬೇಕು. ಅರೆ ಯಾವ ಜ್ಞಾನ ಒಬ್ಬನು ಅಹಂಕಾರವನ್ನು ಬೆಳೆಸುತ್ತೆ ಅಂತಹ ಜ್ಞಾನ ವ್ಯರ್ಥ. ಹೀಗೆ ಕೆಲವರು ತುಂಬಾ ಓದ್ತಾರೆ, ಆದ್ರೆ ಅವ್ರಿಗೆ ಮನಸ್ಸಲ್ಲಿ ಕೃಷ್ಣ ಭಕ್ತಿ ಅನ್ನೋದೇ ಮೂಡೋದಿಲ್ಲ. ಗುರುಗಳಿಗೆ ಶರಣಾಗಬೇಕು, ಕೃಷ್ಣ ಭಕ್ತಿ ಮಾಡಬೇಕು, ಕೃಷ್ಣ ಚರಣಗಳ ಸೇವೆ ಮಾಡಬೇಕು ಅನ್ನೋಂತಹ ಭಾವನೆ ಬರೋದಿಲ್ಲ. ಅದರಿಂದ ಇಂತಹ ಒಂದು ಗುಣಗಳು, ಸುಳ್ಳು ಶಾಸ್ತ್ರಗಳ ಅಧ್ಯಯನ, ಭಗವಂತನಿಗೆ ರೂಪ ಇಲ್ಲ, ಭಗವಂತ ನಿರಾಕಾರ, ಇಂತಹ ಒಂದು ತತ್ವಗಳನ್ನು ತಿಳಿದುಕೊಂಡು ತಾನೇ ಪಂಡಿತ ಅಂತ ತಿಳ್ಕೊಂಡು ಮೆರೆದಾಡುವಂತಹದ್ದು ಅನರ್ಥ ಈ ತೃಣಾವರ್ತ. ಅದರಿಂದ ಯಾವಾಗ ನಾವು ಭಗವಂತನ ಚಿಂತನೆ ಮಾಡ್ತೀವಿ, ಭಗವಂತನ ಸೇವೆ ಹೋಗ್ತೀವಿ, ಇವುಗಳ ಆಶ್ರಯ ಪಡ್ಕೋತೀವಿ, ಇಂತಹ ಒಂದು ಗುಣಗಳು ನಮ್ಮಿಂದ ನಾಶ ಆಗತ್ತೆ. ಮುಂದೆ ನೋಡೋಣ. ಯಶೋದೆ ಕೃಷ್ಣನ ಬಾಯಿಯಲ್ಲಿ ವಿಶ್ವವನ್ನು ಕಂಡಿದ್ದಾಳೆ. ಅದರ ಮುಂದೆ ಏನಾಗುತ್ತೆ ಅಂತ ನಾಳೆಯ ಅಧ್ಯಾಯದಲ್ಲಿ. ಶ್ರೀಕೃಷ್ಣ ಅರ್ಪಣಮಸ್ತು. ಹರೇ ಕೃಷ್ಣ.